Hi everyone, this is Anusha and welcome to my channel. Back with the haul video and I'm so much excited. Yake andre we have shopped quite a lot. Oh my god, ನಾನು ಕೂಡ ಅಂದ್ಕೊಂಡಿರಲಿಲ್ಲ ಈ ಹಾಲ್ ವಿಡಿಯೋ ಮಾಡಷ್ಟರಲ್ಲಿ ನಾನು ಇಷ್ಟೊಂದೆಲ್ಲ ಶಾಪ್ ಮಾಡ್ತೀನಿ ಅಂತ. ಸೊ ಕ್ವೈಟ್ ಅ ಲಾಟ್ ಅಂತ ಈಗ ಅನಿಸ್ತಾ ಇದೆ. ನೋಡೋಣ. ಜಾಸ್ತಿ ಇಂಟ್ರೋ ಎಲ್ಲ ಬೇಡ, ಬ್ಲಾಬ್ಲರ್ ಎಲ್ಲ ಬೇಡ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಸ್, ವಿಲ್ ಸ್ಟಾರ್ಟ್ ಬೈ ಆನ್ಲೈನ್. ಆಫ್ಲೈನ್ ಕೂಡ ಕೆಲವೊಂದು ಶಾಪ್ ಮಾಡಿದ್ದೀನಿ, ಹಾಗಾಗಿ ವಿಲ್ ಸ್ಟಾರ್ಟ್ ಬೈ ಮಿಂತ್ರಾ. ಹೌ ಮೈ ಲೈಟ್ ಸೆಟಪ್ ಇಸ್ ಸ್ವಲ್ಪ ಕತ್ಲೆ ಆಗ್ತಿದೆ, ಅಷ್ಟರಲ್ಲಿ ಐ ವಾಂಟ್ ಫಿಲ್ಮ್ ಆ್ಯಂಡ್ ಫಿನಿಶ್ ದಿಸ್ ವಿಡಿಯೋ. From Myntra we have some 3 to 4 products aste. Firstly I got this Medicube Zero Pore Blackhead Mud Mask which has AHA, BHA and PHA pore purifying 30% clay mask. ಸೊ ಇದು ಮೆಡಿಕ್ಯೂಬ್ ಮಿಂತ್ರಾದಲ್ಲಿ ಲಾಂಚ್ ಆಗಿದೆ ಅಂತ ನಂಗೆ ನೋಟಿಫಿಕೇಶನ್ ಬಂದ ತಕ್ಷಣವೇ ನಾನು ಸರ್ಚ್ ಮಾಡಿದ್ದು ಇದನ್ನು. ಮತ್ತು ಇನ್ನೊಂದು ಯಾವುದೋ ಕ್ಲಿಯರ್ ಸ್ಕಿನ್ ಮಾಸ್ಕ್ ಸೆಲ್ಫ್ಗೆ ಅಂತ ಸರ್ಚ್ ಮಾಡಿದೆ. ಇಟ್ ವಾಸ್ ವೇ ಟು ಎಕ್ಸ್ಪೆನ್ಸಿವ್. ಐ ವಾಸ್ ಲೈಕ್ ಓಕೆ ನೆಕ್ಸ್ಟ್ ಟೈಮ್ ಅಂತ. ಇದನ್ನು ಯಾಕೆ ತೊಗೊಂಡೆ ಅಂದರೆ ಎವ್ರಿ ಒನ್ ವರ್ ಲವ್ವಿಂಗ್ ದಿಸ್. ಇದು ಬ್ಲೂ ಕಲರಲ್ಲಿರುತ್ತೆ. ಸೊ ಆಲ್ರೆಡಿ ನಾನು ವಿಡಿಯೋದಲ್ಲಿ ನೋಡಿರ್ತೀರ ಅನಿಸುತ್ತೆ, ಹಾಗಾಗಿ ಸ್ವಾಚ್ ಬೇಡ ಅಂತ ಅನ್ಕೋತೀನಿ. ಲೈಕ್ ಕ್ಲೇ ಮಾಸ್ಕ್ ಹೆಂಗಿರುತ್ತೆ ಸೇಮ್, ಬಟ್ ಬ್ಲೂ ಇನ್ ಕಲರ್. ಪೋರ್ ಪ್ಯೂರಿಫೈಯಿಂಗ್ಗೆ, ಆಮೇಲೆ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ಅಂತ ನನಗೆ ಎಷ್ಟೊಂದು ಜನ ರಿವ್ಯೂವಲ್ಲಿ ಆ್ಯಂಡ್ ಎಷ್ಟೊಂದು ಜನ ಮೇಕಪ್ ಆರ್ಟಿಸ್ಟ್, ಬಿಗ್ ಮೇಕಪ್ ಆರ್ಟಿಸ್ಟ್ ಯೂಸ್ ಮಾಡ್ತಿದ್ರು. ಸೊ ನನಗೂ ಕೂಡ ಇದು ಬೇಕಿತ್ತು. ನಾನು ಲಾಂಚ್ ಆಗಿಲ್ಲ ಇಂಡಿಯಾದಲ್ಲಿ, ಸೊ ಯಾವ್ದಾದ್ರು ವೆಬ್ಸೈಟ್ ಮೂಲಕ ತರಿಸೋಣ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ಮಿಂತ್ರಾದಲ್ಲಿ ಲಾಂಚ್ ಆಗಿರೋದು ನೋಡಿದೆ. ಸೊ ಇಮಿಡಿಯೇಟ್ಲಿ ಐ ಪರ್ಚೇಸ್ಡ್ ಇಟ್ ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಯೂಸ್ಡ್ ಫಾರ್ ಮೈ ಕ್ಲೈಂಟ್ಸ್, ಫಾರ್ ಮೈ ಶೂಟ್ ಒಂದು 2-3 ಯೂಸ್ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗಿದೆ ಆ್ಯಂಡ್ ನಾನು ಸೆಲ್ಫ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಐ ಲವ್ಡ್ ಇಟ್. ಐ ಗಾಟ್ ದಿಸ್ ಫಾರ್ ಮೈ ಪ್ರೊಫೆಷನಲ್ ಯೂಸ್ ಓನ್ಲಿ. ಯೂಸಿಂಗ್ ಎಲ್ಲ ನಾನು ಹೌ ಮಚ್ ಐ ಪೇಯ್ಡ್ ಅಂತ ಸ್ಕ್ರೀನ್ ಮೇಲೆ ಅಕ್ಯುರೇಟಾಗಿ ಹಾಕ್ತೀನಿ ನಾನು, ಬಿಕಾಸ್ ಆಫರ್ಸ್ ರನ್ ಆಗ್ತಿತ್ತು. ನಾನು ಏನೇ ಶಾಪ್ ಮಾಡಿದ್ರು ಆಫರ್ಸ್ ರನ್ ಆಗ್ತಿತ್ತು. ಹಾಗಾಗಿ ನಾನು ಅರೌಂಡ್ 1600 ಸಮಥಿಂಗ್ ಪೇ ಮಾಡಿದ್ದೀನಿ ಇದಕ್ಕೆ. ಇಟ್ ಈಸ್ ಅರೌಂಡ್ 2000 ಅನ್ಕೋತೀನಿ. ಆಫರಲ್ಲಿ ಐ ಗಾಟ್ ಇಟ್ ಫಾರ್ 1600 rupees. ನೆಕ್ಸ್ಟ್ ಒನ್ ಅಗೇನ್ ಫೇಸ್ ಶಾಪ್ದು ಎಕ್ಸ್ಫೋಲಿಯೇಟಿಂಗ್ ಜೆಲ್. ಇಟ್ ಈಸ್ ಸೋ ಜೆಂಟಲ್ ಆನ್ ದ ಸ್ಕಿನ್. ಎಕ್ಸ್ಫೋಲಿಯೇಷನ್ ಅಂದ ತಕ್ಷಣ ಸ್ಕ್ರಬ್ ಗ್ರಾನ್ಯೂಲ್ಸ್ ಇರುತ್ತೆ, ಹಾರ್ಡ್ ಇರುತ್ತೆ, ಆ ಥರ ಇಲ್ಲ. ಇದು ತುಂಬ ಜೆಂಟಲ್ ಆಗಿದೆ. ಆಸ್ ಇಟ್ ಸೇಸ್ ಜೆಲ್ ಫಾರ್ಮಲ್ ಇದೆ. ಹೈಡ್ರೇಟಿಂಗ್ ಎಕ್ಸ್ಫೋಲಿಯೇಷನ್ ಆ್ಯಂಡ್ ಇದು ಕೂಡ ಅಷ್ಟೇ ನಾನು ಪ್ರೊಫೆಷನಲ್ ಯೂಸ್ಗೆ ತಗೊಂಡಿದ್ದು. ಆಲ್ರೆಡಿ ನನ್ನ ಕ್ಲೈಂಟ್ಸ್ ಮೇಲೆ ಇದನ್ನು ಯೂಸ್ ಮಾಡಿ ನಾನು ಸ್ಕಿನ್ ಪ್ರೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಲವ್ವಿಂಗ್ ಇಟ್. ಈವನ್ ಫಾರ್ ದ ಪರ್ಸ್ನಲ್ ಯೂಸು ನಿಮ್ಗೊಂದು ಸ್ಕ್ರಬ್ ಹುಡುಕ್ತಾ ಇದ್ದೀರಾ ಅಂದರೆ ಇಟ್ ಇಸ್ ಸೋ ಜೆಂಟಲ್ ಆನ್ ದ ಸ್ಕಿನ್ ಆ್ಯಂಡ್ ಐ ಲವ್ಡ್ ಇಟ್. ಆ್ಯಂಡ್ ಆಲ್ ದ ಮೇಕಪ್ ಆರ್ಟಿಸ್ಟ್ ವಿಲ್ ಲವ್ ದಿಸ್ ಆ್ಯಂಡ್ ಎವ್ರಿ ಒನ್ ವಿಲ್ ಯೂಸ್ ಇಟ್. ಸೊ ಅದಕ್ಕೇ ನನಗೂ ತುಂಬ ಇಷ್ಟ ಆಯಿತು. ಫೇಸ್ ಶಾಪ್ದು 850 or 860 rupeesಗೇನೋ ನಾನು ಇದು ತೊಗೊಂಡಿದ್ದು ಆಫರಲ್ಲಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದಿಸ್ ಇಂಡಿ ವೈಲ್ಡ್ ಲಿಪ್ ಬಾಮ್ ಇನ್ ದಿಸ್ ಶೇಡ್ ಗ್ಲೇಸ್ಡ್ ಜಿಲೇಬಿ. ಸೊ ನಾನು ಇಂಡಿ ವೈಲ್ಡ್ ಲಿಪ್ ಬಾಮ್ ಬಗ್ಗೆ ತುಂಬ ಕೇಳಿದ್ದೀನಿ, ಲೈಕ್ ಲಿನೇಜ್ ಥರನೇ ತುಂಬ ಚೆನ್ನಾಗಿದೆ ಆ ಥರ ಎಲ್ಲ. ಸೊ ಐ ರಿಯಲಿ ವಾಂಟೆಡ್ ಟು ಟ್ರೈ ಅಂತ ಐ ಗಾಟ್ ದಿಸ್. ಸೊ ಇದು ಗ್ಲೇಸ್ಡ್ ಜಿಲೇಬಿ ನಾನು ಸ್ವಲ್ಪ ಶಿಮರಿ ಎಲ್ಲ ಇದೆ ಅಂತ ತೊಗೊಂಡೆ. ನನಗೇನೋ ಪರ್ಸ್ನಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ದ ಟೆಕ್ಸ್ಚರ್ ಈಸ್ ಗುಡ್ ಆ್ಯಂಡ್ ಇಟ್ಸ್ ನೋಡಿದ್ರಲ್ಲ ಅಲ್ಲಿ ಶಿಮರಿ ಪಾರ್ಟಿಕಲ್ಸ್ ಥರ ಎಲ್ಲ ಇರುತ್ತೆ. ಲಿಪ್ಸ್ಟಿಕ್ಸ್ ಮೇಲೆ ಹಾಕ್ಕೊಂಡ್ರೆ ಅಥವಾ ಹಾಗೆ ಬೇರ್ ಲಿಪ್ಸ್ ಮೇಲೆ ಹಾಕ್ಕೊಂಡ್ರು ಏನು ಪೇಲ್ ಆಫ್ ಮಾಡಲ್ಲ ಸ್ಕಿನ್ನ. ಚೆನ್ನಾಗಿ ಕಾಣ್ತಿತ್ತು ನನ್ನ ಸ್ಕಿನ್ ಟೋನ್ಗೂ. ಬಟ್ ನನಗೇನೋ ಅದು ಲಿಪ್ ಬಾಮ್ ಏನು ಕೆಲಸ ಮಾಡಬೇಕು ಆ ಥರ ಏನೂ ಅನಿಸ್ಲಿಲ್ಲ. ಸ್ವಲ್ಪ ಡ್ರೈಯಿಂಗ್ ಅಂತಲೇ ಅನಿಸ್ತು. ನನಗೇನು ಇಷ್ಟ ಆಗಲಿಲ್ಲ ಅಷ್ಟೊಂದು. ಮೇ ಬಿ ಶೇಡ್ ಈ ಥರ ಇರ್ಬೋದು, ಬಿಕಾಸ್ ಒರಿಜಿನಲ್ಲು ಮತ್ತು ಮಸಾಲಾ ಚಾಯ್ ಎಲ್ಲ ತುಂಬ ಲೈಕ್ ಬೆಸ್ಟ್ ಸೆಲ್ಲರ್ ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ನನಗೆ ಈ ಶೇಡು ಅದು ಲಿಪ್ಸ್ ಮೇಲೆ ಹೇಗೆ ಕಾಣುತ್ತೆ, ಶಿಮರ್ಸು ಅದೆಲ್ಲ ಇಷ್ಟ ಆಯಿತು. ಬಟ್ ಲಿಪ್ ಬಾಮ್ ಕೆಲಸ ಅದೇನು ಲಿನೇಜ್ ಹೆಂಗೆ ನನಗೆ ಹೈಡ್ರೇಟಿಂಗ್ ಆಗಿ ಇಟ್ ಯೂಸ್ ಟು ಕೀಪ್ ಮೈ ಲಿಪ್ಸ್ ಹೈಡ್ರೇಟಿಂಗ್ ಅಲ್ಲ. ಸೊ ಆ ಥರ ನನಗೇನು ಇದು ಅನಿಸ್ಲಿಲ್ಲ. ಪೇಯ್ಡ್ ಅರೌಂಡ್ 854 rupees ಫಾರ್ ದಿಸ್. ಸೊ ಫಾರ್ ಮನಿ ಐ ಥಿಂಕ್ ನನಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು. Next product from Myntra and the last product from Myntra is one of my favorite. I got this Aldo bag. I got this ಅನ್ನೋದಕ್ಕಿಂತ ಪ್ರೀತಮ್ ಗಾಟ್ ಮಿ ದಿಸ್ ಫಾರ್ ನ್ಯೂ ಇಯರ್ ಅಂತ ಹೇಳ್ಬೋದು. ನೋಡಿದರೆ ವ್ಲಾಗ್ಸಲ್ಲಿ ಗೊತ್ತಾಗಿರುತ್ತೆ. ಒಂದು ಬ್ಯಾಗ್ ತೊಗೊಂಡು ರಿಟರ್ನ್ ಮಾಡಿ ದೆನ್ ಐ ಗಾಟ್ ದಿಸ್. ಇದಂತೂ ನಾನು ಆಫ್ಲೈನ್ ಸ್ಟೋರಲ್ಲೂ ಕೂಡ ನೋಡಿದ್ದೆ. ಸೊ ಇದರಲ್ಲಿ ಬ್ಲ್ಯಾಕ್ ಕಲರ್ ಇತ್ತು, ಈ ಕಲರ್ ಇತ್ತು. ನನಗೆ ಈ ಕಲರ್ ಏನೋ ಒಂಥರ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಐ ಗಾಟ್ ದಿಸ್. ಈ ಥರ ಚೈನ್ ಇದೆ, ಗೋಲ್ಡನ್ ಚೈನ್ ಆ್ಯಂಡ್ ಈ ಥರ ಹ್ಯಾಂಡ್ ಬ್ಯಾಗ್ ಇದೆ. ಆ್ಯಂಡ್ ಒಳಗಡೆ ಕೂಡ ಸ್ಲಿಂಗ್ ಕೊಟ್ಟಿದ್ದಾರೆ. ಇಫ್ ಯು ವಾಂಟ್ ಟು ಅಟ್ಯಾಚ್ it you can. and 2 ಕಂಪಾರ್ಟ್ಮೆಂಟ್ಸ್ ಇದೆ ಲೈಕ್ ದಿಸ್. ಆ್ಯಂಡ್ ಇಲ್ಲಿ ಒಂದು ಜಿಪ್ ಇದೆ. ದಿಸ್ ಹೌ ಇಟ್ ಲುಕ್ಸ್.
ತುಂಬ ಹ್ಯೂಜು ಇಲ್ಲ, ತುಂಬ ಸ್ಮಾಲು ಇಲ್ಲ, ಮೀಡಿಯಮ್ ಸೈಜ್ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಲೈಕ್ ಅ ಟೋಟ್ ಬ್ಯಾಗ್, ಐ ಥಿಂಕ್ ಇಟ್ಸ್ ಅ ಬಕೆಟ್ ಬ್ಯಾಗ್ ಆರ್ ಸಮಥಿಂಗ್. ಈ ಶೇಪಲ್ಲಿ ನನ್ನ ಹತ್ರ ಯಾವ ಬ್ಯಾಗು ಇರಲಿಲ್ಲ. ನಂಗೆ ತುಂಬ ಡೆಲಿವರ್ ಆದಮೇಲೆ ನಾನು ಹಾಕ್ಕೊಂಡ್ಮೇಲೆ ಶೋಲ್ಡರಲ್ಲಿ ತುಂಬ ಫ್ಯಾನ್ಸಿಯಾಗಿ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೆ ಐ ಕೆಪ್ ದಿಸ್. ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ. ಇಟ್ಸ್ ಗುಡ್, ಹೈ ಕ್ವಾಲಿಟಿ ಥರನೇ ಇದೆ. ಬಟ್ ತುಂಬ ಎಷ್ಟು ದಿನ ಬಾಳಿಕೆ ಬರುತ್ತೆ ಐ ಆಮ್ ನಾಟ್ ಶ್ಯೂರ್. ಬಿಕಾಸ್ ಇದಾಗಿರ್ಬೋದು, ಸ್ಟೀವ್ ಮೇಡನ್ ಆಗಿರ್ಬೋದು, ದ ಪ್ರೈಸ್ ಈಸ್ ಹೈ. ಬಟ್ ನಾವು ತುಂಬ ಯೂಸ್ ಮಾಡಿದ್ರೆ ಇದು ಸ್ವಲ್ಪ ಸಾಫ್ಟಾಗಿ ಅಥವಾ ಒಂಥರ ಹರಿದೋಗೋದು ಆ ಥರ ಆಗೇ ಆಗುತ್ತೆ. ಆಲ್ಡೋನು ಅಷ್ಟೇ, ಸ್ಟೀವ್ ಮ್ಯಾಡನು ಅಷ್ಟೇ. ಬಟ್ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಸ್ಟೀವ್ ಮ್ಯಾಡನ್. ಸೊ ಹಂಗಾಗಿ ನಾನು ಬ್ಯಾಕ್ ಟು ಬ್ಯಾಕ್ ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಬಟ್ ನಾನು ಹೇಳೋದಲ್ಲ, ನಾವು ತುಂಬ ಹಾರ್ಷಾಗೆಲ್ಲ ಯೂಸ್ ಮಾಡಿದ್ರೆ ಅಷ್ಟು ಬಾಳಿಕೆ ಬರೋದಿಲ್ಲ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಒರಿಜಿನಲ್ಲು 11,999 ಅಂದರೆ 12,000. ಐ ಡೋಂಟ್ ಥಿಂಕ್ 12,000 ಇದಕ್ಕೆ ವರ್ತ್ ಇದೆಯಾ. ಬಟ್ ನಾನು ತೊಗೊಂಡಿದ್ದು 5,000 ಸಮಥಿಂಗ್ಗೆ, ಅರೌಂಡ್ 5,000 6,000 ಒಳಗಡೆ. ಸೊ ಅಷ್ಟಕ್ಕೆ ಇದು ವರ್ತ್ ಇದೆ ಅಂತ ಅನಿಸ್ತು ನನಗೆ. ಬಿಕಾಸ್ ದ ಲುಕ್, ದ ಚೈನ್ ಆ್ಯಂಡ್ ದ ಬ್ರ್ಯಾಂಡ್ ಆಬ್ವಿಯಸ್ಲಿ. ಸೊ ಅಷ್ಟಕ್ಕೆ ವರ್ತ್ ಇದೆ. ದಿಸ್ ಇಸ್ ದ ಲಾಸ್ಟ್ ಪ್ರಾಡಕ್ಟ್ ಫ್ರಮ್ ಮಿಂತ್ರಾ. ಹೈಯೆಸ್ಟ್ ಅನಿಸುತ್ತೆ ಇದೇನೆ ಈ ಹಾಲಲ್ಲಿ ಪ್ರೈಸಿಂಗಲ್ಲಿ, ಬಿಕಾಸ್ ನಿಯರ್ಲಿ 6,000 rupees. ಇಷ್ಟೆಲ್ಲ ಬ್ಯೂಟಿ ಕ್ಯಾಟಗರಿ ಅನ್ಕೊತೀನಿ. ಎಸ್, ಫ್ರಮ್ ನಾಯ್ಕಾ ವಿ ಹ್ಯಾವ್ ಜಸ್ಟ್ 2 ಪ್ರಾಡಕ್ಟ್ಸ್. ಅದು ಈಗ ರೀಸೆಂಟಾಗಿ ಡೆಲಿವರ್ ಆಗಿರೋದು, ಹಾಗೆ ಇದೆ. ಒಂದು ಪ್ರೋ ಆರ್ಟ್ದು ಲಿಪ್ ಬ್ರಷು, ಇದು ಆಲ್ರೆಡಿ ಬಂದಿದೆ, ನಾನು ಪ್ರೊಫೆಷ್ನಲ್ ಯೂಸ್ಗೆ ತೊಗೊಂಡಿದ್ದು. ನಂಗೆ ತುಂಬ ಇಷ್ಟ ಆಯಿತು ಲಿಪ್ ಬ್ರಷು. ಬಿಕಾಸ್ ಸ್ಮಾಲರ್ ಲಿಪ್ಸ್ ಇರೋರಿಗೆ ಚೆನ್ನಾಗಿದೆ, ಚಿಕ್ಕದಾಗಿದೆ ಬ್ರಷು ಆ್ಯಂಡ್ ಪ್ರಿಸೈಸ್ಡ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ಈಗ ತುಂಬ ಕ್ಯೂಪಿಡ್ ಬೋನ ಶೇಪಿಂಗ್ ಇಷ್ಟಪಡಲ್ಲ, ಸ್ವಲ್ಪ ಫಿಲ್ಲರ್ ಆಗೇ ಕೇಳ್ತಾರೆ. ಸೊ ಆ್ಯಂಡ್ ಫಿಲ್ಲರ್ ಆಗೇ ಇರಬೇಕು, ಈಗ ಅದೇ ಟ್ರೆಂಡ್ ಇರೋದು. ದಟ್ಸ್ ದ ರೀಸನ್. ಇದು ತುಂಬ ಶೇಪ್ಡ್ ಇಲ್ಲ, ಸೊ ಚೆನ್ನಾಗಿ ಅನಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಐ ಗಾಟ್ ದಿಸ್ ಪ್ರೋ ಆರ್ಟ್ PE77. ಸೊ ಲಿಪ್ಗೆ ಈ ಬ್ರಷ್ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಐ ಪೇಡ್ ಅರೌಂಡ್ 298 rupees ಅಂತ ಅನ್ಕೋತೀನಿ, ನಿಯರ್ಲಿ 300 rupees. ನೆಕ್ಸ್ಟ್ ಫ್ರಮ್ ನಾಯ್ಕಾ ಈಸ್ ಮೈ ಪರ್ಸ್ನಲ್ ಹೈಜೀನ್ ಯೂಸ್ಗೆ ನುವಾ ಪ್ಯಾಂಟಿ ಲೈನರ್ಸು. ನಾನು ಮುಂಚೆ ವಿಸ್ಪರ್ ಪ್ಯಾಂಟಿ ಲೈನರ್ಸ್ ಯೂಸ್ ಮಾಡ್ತಿದ್ದೆ. ತುಂಬ ಇಷ್ಟ ಆಗಿತ್ತು ನನಗೆ. ಫ್ರೆಂಡ್ಲಿ, ನೋ ರಾಶಸ್, ನಥಿಂಗ್, ಫುಲ್ ಆಫ್ ಪ್ಯೂರ್ ಕಾಟನ್ ಥರ. ಅದಾದಮೇಲೆ ಐ ಶಿಫ್ಟೆಡ್ ಫಾರ್ ನುವಾ. ವೈ? ಬಿಕಾಸ್ ವಿಸ್ಪರ್ ಐ ಥಾಟ್ ಇಟ್ಸ್ ವೇ ಟು ಎಕ್ಸ್ಪೆನ್ಸಿವ್. 400 rupees ಸಮಥಿಂಗ್ ಇತ್ತು, ನಿಯರ್ಲಿ 500 ಫಾರ್ 40 ಲೈನರ್ಸು. ಸೊ ಇವಾಗ 40 ಲೈನರ್ಸ್ಗೆ ಐ ಪೇಡ್ ಅರೌಂಡ್ 199 ಅಥವಾ 160ಗೆಲ್ಲ ಆಫರಲ್ಲಿ ಸಿಗುತ್ತೆ. ನುವಾನು ತುಂಬ ಒಳ್ಳೆ ಬ್ರ್ಯಾಂಡ್ ಎಲ್ಲ, ಟ್ರೈ ಮಾಡೋಣ ಅಂತ ಐ ಗಾಟ್ ಇಟ್. ಇದರಲ್ಲಿ 2 ಟೈಪ್ ಆಫ್ ಸೈಜಸ್ ಬರುತ್ತೆ. ಐ ಥಿಂಕ್ 160 mm ಈಸ್ ಮೋರ್ ದ್ಯಾನ್ ಎನಫ್ ಫಾರ್ ಮೀ. 190 ಬರುತ್ತೆ ಇದರಲ್ಲಿ, ಬಟ್ 160 ಈಸ್ ಎನಫ್. ಆ್ಯಂಡ್ ನಂದು ಇದು ಎಷ್ಟನೇ ಬಾಕ್ಸು ನನಗೆ ಗೊತ್ತಿಲ್ಲ, ಮೇ ಬಿ 4th or 5th ಬಾಕ್ಸ್ ಅನಿಸುತ್ತೆ. ನನಗೆ ಹೈಜೀನ್ ಈಸ್ ಇಂಪಾರ್ಟೆಂಟ್, ಐ ಕಾಂಟ್. ಸೊ ಐ ಗಾಟ್ ದಿಸ್ ಒನ್. ಇಟ್ಸ್ ಲೈಕ್ ಆರ್ಡರ್ ಮಾಡ್ತಾನೆ ಇರ್ತೀನಿ, ಏನಾದ್ರು ಮಿಂತ್ರಾ ನೈಕಾದಲ್ಲಿ ಆರ್ಡರ್ ಮಾಡ್ಬೇಕಾರೆಲ್ಲ ಹಾಕ್ಬಿಡ್ತೀನಿ. ಬಿಕಾಸ್ ಅದು ಟೈಮ್ ಅದಿಲ್ಲ, ಎಂಟಿ ಆಗಿದೆ ಅಂದರೆ ನನಗಾಗಲ್ಲ. ಅದಕ್ಕೆ ದಟ್ಸ್ ಇಟ್ ಫ್ರಮ್ ನೈಕಾ. ಆ್ಯಂಡ್ ವಿಲ್ ಜಂಪ್ ಟು ತೀರಾದಲ್ಲಿ ಐ ಶಾಪ್ಡ್ ಅ ಲಾಟ್. ಅಂದರೆ ಮನಿ ವೈಸಲ್ಲಿ ಇಟ್ ಫೀಲ್ಸ್ ಅ ಲಾಟ್, ಬಟ್ ಪ್ರಾಡಕ್ಟ್ಸ್ ಸ್ವಲ್ಪನೇ ಇದೆ, ಬಿಕಾಸ್ ಎಲ್ಲ ಹೈ ಎಂಡ್ ಪ್ರಾಡಕ್ಟ್. ಹಾಗಾಗಿ ತೀರಾದಲ್ಲೂ ಏನೋ ಆಫರ್ ರನ್ ಆಗ್ತಾ ಇತ್ತು, ಹ್ಯೂಜ್ ಸೇಲ್ ಏನೋ ನಡೀತಾ ಇತ್ತು, ಆವಾಗಲೇ ಶಾಪ್ ಮಾಡಿದ್ದು ರೀಸೆಂಟಾಗೇ. ಸೊ ಫಸ್ಟ್ಲಿ ಐ ಗಾಟ್ ದಿಸ್ ರಿಯಲ್ ಟೆಕ್ನಿಕ್ ಬ್ರಷ್, ಟೇಪರ್ಡ್ ಫೇಸ್ ಬ್ರಷ್. ಇದನ್ನು ತುಂಬ ದಿನದಿಂದ ನೋಡ್ತಾ ಇದ್ದೆ, ರಿಯಲ್ ಟೆಕ್ನಿಕ್ಸ್ದು ತೊಗೊಳ್ಬೇಕಂತ. ನಾನು ಪರ್ಸ್ನಲ್ ಯೂಸ್ಗೆ ನಾನು ಈ ಬ್ರಷ್ನ ತೊಗೊಂಡಿದ್ದು. ಬಟ್ ಒನ್ಸ್ ಯೂಸ್ ಮಾಡಿ ನೋಡೋಣ ಇಫ್ ಐ ರಿಯಲಿ ಲೈಕ್ಡ್ ಇಟ್. ಬಿಕಾಸ್ ರಿಯಲ್ ಟೆಕ್ನಿಕ್ ಬ್ರಷಸ್ ಹೈ ಎಂಡ್ ಬ್ರ್ಯಾಂಡು, ಎಕ್ಸ್ಪೆನ್ಸಿವ್ ಇದೆ. ಇಫ್ ಐ ರಿಯಲಿ ಲೈಕ್ಡ್ ಇಟ್ ಐ ಆ್ಯಡ್ ಟು ಮೈ ಕಿಟ್ ಅನ್ನೋ ಥರ ಇತ್ತು. ಸೊ ಈ ಬ್ರಷ್ನ ನೋಡಿದ್ದೆ ಆಫ್ಲೈನ್ ತೀರಾ ಸ್ಟೋರಲ್ಲೂ. ಸೊ ಐ ರಿಯಲಿ ವಾಂಟೆಡ್ ಟು ಟ್ರೈ ಅಂತ ಐ ಗಾಟ್ ದಿಸ್. ಐ ಪೇಡ್, ಇದು ಒಂದು ಬ್ರಷ್ಗೆ ಐ ಪೇಡ್ ಅರೌಂಡ್, ಇದು 949 rupees ಇದೆ. ಬಟ್ ನಂಗೆ ಆಫರಲ್ಲಿ 806 810 ನಾನು ಇದನ್ನು ತೊಗೊಂಡಿದ್ದು. ಅದು ಆಫರ್ ಪ್ಲಸ್ ಪಾಯಿಂಟ್ಸು ಅಥವಾ ಏನೋ ಕಾರ್ಡ್ ಆಫರ್ ಎಲ್ಲ ಇತ್ತು, ಅದೆಲ್ಲ ಅಪ್ಲೈ ಮಾಡಿದ್ಮೇಲೆ. ಆ್ಯಂಡ್ ಆಲ್ರೆಡಿ ಇದು ಯಾಕೆ ಅಂದರೆ ಇದು ಯೂಸ್ ಮಾಡಿದ್ದೀನಿ. ವೈಟ್ ಇರುತ್ತೆ ಕಲರು ಬ್ರಷು, ಬಟ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಈ ಲುಕ್ ನೋ ಮೇಕಪ್ ಲುಕ್ ಥರನೇ ಇದೆ ಅಲ್ಲ, ಈ ಲುಕ್ನ ನಾನು ಈ ಹೊಸ ಪ್ರಾಡಕ್ಟ್ಸ್ ಏನೆಲ್ಲ ತೊಗೊಂಡಿದ್ದೀನಿ ಅದನ್ನು ಯೂಸ್ ಮಾಡೇ ನಾನು ಕ್ರಿಯೇಟ್ ಮಾಡಿರೋದು. ಐ ಹ್ಯಾವ್ ಯೂಸ್ ದಿಸ್ ಬ್ರಷ್ ಆಲ್ಸೋ. ಹೇಗೆ ಅನಿಸ್ತು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ದಿಸ್ ಲುಕ್ ಹೌ ಐ ಕ್ರಿಯೇಟೆಡ್ ಅನ್ನೋದು ಬರುತ್ತೆ ಆಫ್ ದಿಸ್ ಬ್ರಷ್. ಯಾ, ನೆಕ್ಸ್ಟ್ ವಿ ಗಾಟ್ ಬಾರ್ನ್ ದಿಸ್ ವೇ 2 ಕನ್ಸೀಲರ್ಸ್ from Too Faced Born This Way Concealer, multi-use, sculpting, concealing, contour, highlight, retouch. As it climbs ಎಲ್ಲ ಮಾಡುತ್ತೆ. ನನಗೂ ಅಷ್ಟೇ, I too believe it because I tried. It's on my face as a foundation. ನಾನು ಅಷ್ಟೊಂದು ಫೌಂಡೇಶನ್ ಏನು ಹಾಕಿಲ್ಲ, ಓನ್ಲಿ ಟಿಂಟ್ ಹಾಕಿರೋದು. ಅದ್ರ ಮೇಲೆ ನಾನು
ಗೋಲ್ಡನ್ ಬೇಜ್ ಏನು ತೊಗೊಂಡಿದ್ದೀನಿ ಈ ಶೇಡೇ ಯೂಸ್ ಮಾಡಿದ್ದೀನಿ ನನ್ನ ಫೇಸ್ ಪೂರ್ತಿ. ಐ ಆಮ್ ಲವ್ವಿಂಗ್ ಇಟ್. ಆ್ಯಂಡ್ ನಾನು 2 ಶೇಡ್ ತೊಗೊಂಡೆ. ನಾನು ಪ್ರೊಫೆಷ್ನಲ್ ಯೂಸಿಗೆ ತೊಗೊಂಡಿದ್ದು, ನಾಟ್ ಫಾರ್ ಮೈ ಪರ್ಸ್ನಲ್ ಯೂಸ್. ಗೋಲ್ಡನ್ ಬೇಜ್ ಆ್ಯಂಡ್ ವೆನಿಲಾ. ಐ ಆಮ್ ಸೋ ಮಚ್ ಎಕ್ಸೈಟೆಡ್ ಟು ಟ್ರೈ ದಿಸ್ ಆನ್ ಮೈ ಕ್ಲೈಂಟ್ಸ್. ಆ್ಯಂಡ್ ಐ ಪೇಯ್ಡ್ ಅರೌಂಡ್ 2500 ಅಥವಾ ಸಮಥಿಂಗ್ MRP. ಇದರಲ್ಲೇನು ಅಷ್ಟೊಂದು ಆಫರ್ ಇರಲಿಲ್ಲ. 2800 ಇದು ಆ್ಯಕ್ಚುಯಲ್ ಪ್ರೈಸು ಒಂದೊಂದಕ್ಕೂ ಸಿಂಗಲ್ಗೆ. ಬಟ್ ನಾನು ಆಫರಲ್ಲಿ ಐ ಗಾಟ್ ಇಟ್ ಫಾರ್ 2300 something. Full coverage, it's like a butter. Nan vanity I always stick by Tarte concealers, so I really wanted to try Huda Beauty and Too Faced anta ittu. So finally I added Too Faced to my vanity in the shade golden beige and vanilla. One is lighter fair complexion, one is medium, just for highlighting purpose, and I love this and I highly recommend. Next we have some blushes. ಇದೆಲ್ಲ ನನ್ನ ಪರ್ಸ್ನಲ್ ಯೂಸ್ಗೆ ಇದೆರಡು ಬಿಟ್ಟರೆ ಇನ್ನೆಲ್ಲ ನನ್ನ ಪರ್ಸ್ನಲ್ ಯೂಸ್ಗೆ ಶಾಪ್ ಮಾಡಿರೋದು. ಬಟ್ ಐ ಡೋಂಟ್ ನೋ ಅದನ್ನ ಹಾಗೆ ಮತ್ತೆ ನಾನು ವ್ಯಾನಿಟಿಲೇ ಇಟ್ಬಿಡ್ತೀನ ಏನು ಅಂತ. ಸೊ ದ ಫಸ್ಟ್ ಬ್ಲಷ್ ಈಸ್ ಅ ಕೈಂಡ್, ಮೀರಾ ಕಪೂರ್ದು ಬ್ರ್ಯಾಂಡ್ ಅನ್ಕೋತೀನಿ. ಆ ಕೈಂಡ್ ಅವರು ಫಸ್ಟು ಮೇ ಬಿ ಅವರು ಸ್ಕಿನ್ ಕೇರ್ ಮಾಡಿದ್ರು, ಆಮೇಲೆ ದೇ ಆರ್ ಲಾಂಚಿಂಗ್ ಮೇಕಪ್ ಆಲ್ಸೋ. ದಿಸ್ ಕ್ಲೈಮ್ಸ್ ಟು ಬಿ ಆಲ್ ಲೈಕ್ ಅ ಟಿಂಟ್, ಬ್ಲಷ್ ಆಗಿ, ಐ ಶ್ಯಾಡೋ ಆಗಿ, ಮತ್ತು ಲಿಪ್ಸ್ಗೆ, ಸೊ ಎಲ್ಲದಕ್ಕೂ ಹಾಕೋಬೋದು ಅಂತ ದೇ ಕ್ಲೈಮ್ ಆಸ್ ಅ ಟಿಂಟ್. ಆ್ಯಂಡ್ ದಿಸ್ ಈಸ್ ಹೌ ದ ಪ್ಯಾಕೇಜಿಂಗ್ ಈಸ್. ಐ ಲವ್ ದ ಪ್ಯಾಕೇಜಿಂಗ್. ಐ ಥಿಂಕ್ ಇಟ್ಸ್ ಲೈಕ್ ಇದು ಯಾವುದಾದ್ರು ರೋಡ್ ಪ್ಯಾಕೇಜಿಂಗ್ ಥರನೇ ಇದೆ. ನಂಗೆ ಇಷ್ಟ ಆಯ್ತಿದ್ದು. ಆ್ಯಂಡ್ ದ ಶೇಡ್ ಬಂದುಬಿಟ್ಟು ಪ್ರೈಮ್ ಟೈಮ್ ದ ಶೇಡ್. ನಾನು ಇದನ್ನು ಪೀಚ್ ಕಲರ್ ಇರುತ್ತೆ ಅಂತ ಆರ್ಡರ್ ಮಾಡಿದೆ ಆನ್ಲೈನಲ್ಲಿ ನೋಡಿದಾಗ, ಬಟ್ ಇಟ್ ಟರ್ನ್ ಟು ಬಿ ಪಿಂಕ್ ಕಲರ್. ಬಟ್ ದಿಸ್ ಈಸ್ ಹೌ ದ ಶೇಡ್ ಈಸ್. ಆ್ಯಂಡ್ ಇದು ಪೌಡರ್ ಫಿನಿಶಿಂಗ್ ಕೊಡುತ್ತೆ, ತುಂಬ ಪಿಗ್ಮೆಂಟೆಡ್ ಆಗಿದೆ ಆ್ಯಂಡ್ ತುಂಬ ಬೇಗ ಡ್ರೈ ಆಗುತ್ತೆ. ಇಮಿಡಿಯೇಟ್ ನೀವು ಬ್ಲೆಂಡ್ ಮಾಡಬೇಕು. ಐ ಥಿಂಕ್ ಇದು ನೀವು ಬ್ರಷ್ಗಿಂತ ಫಿಂಗರ್ಸಲ್ಲಿ ಬ್ಲೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಟಿಂಟ್ಸ್ ಎಲ್ಲ ಹಾಗೆ ಅಲ್ಲ, ಫಿಂಗರ್ಸಲ್ಲಿ ಬ್ಲೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಟಿಂಟು ವಾಟರ್ ಬೇಸ್ ಇರುತ್ತೆ, ಬಟ್ ಇಲ್ಲ ಜೆಲ್ ಅಥವಾ ಲಿಕ್ವಿಡ್ ಬೇಸ್ ಇರುತ್ತೆ. ಇದು ಸ್ವಲ್ಪ ಪೌಡರ್ ಬೇಸ್ ಇದೆ. ಇದು ಮುಟ್ಟಿದ್ರೇ ಅಥವಾ ನಿಮಗೆ ಟಚ್ ಮಾಡಿ ಬ್ಲೆಂಡ್ ಮಾಡಿದ್ರೇ ಗೊತ್ತಾಗ್ಬಿಡುತ್ತೆ. ತುಂಬ ಸಾಫ್ಟ್ ಸಿಲ್ಕಿ ಪೌಡರ್ ಬೇಸ್ ಇದೆ. ಆ್ಯಂಡ್ ಲಿಪ್ಸ್ ಮೇಲೆ ಚೆನ್ನಾಗಿ ಅನಿಸ್ತು ನನಗೆ ಸ್ಕಿನ್ಗಿಂತನೂ. ತುಂಬ ಪಿಗ್ಮೆಂಟೆಡ್ ಇದೆ. ಐ ಥಿಂಕ್ ಪ್ರೈಸ್ ರೇಂಜ್ಗೆ ಓಕೆ ಅಂತ ಅನಿಸ್ತು. ಹೌ ಮಚ್ ಐ ಪೇಯ್ಡ್ ಅಂದರೆ ಐ ರಿಯಲಿ ವಾಂಟ್ ಟು ಚೆಕ್ ನಾವು. 695 ಒರಿಜಿನಲ್ ಪ್ರೈಸು, ಬಟ್ ನಂಗೆ 30% ಆಫ್ ಇದ್ದಿದ್ದರಿಂದ 490ಗೇನೋ ನನಗೆ ಈ ಪ್ರಾಡಕ್ಟ್ ಸಿಕ್ತು. ಫಾರ್ 490 rupees ಐ ಥಿಂಕ್ ಇಟ್ಸ್ ವರ್ತ್ ಇಟ್. ಆ್ಯಂಡ್ ಯಾವ್ದಾದ್ರು ಒಂದಲ್ಲ ಒಂದು ಆಫರ್ ಈ ಥರ ಪ್ರಾಡಕ್ಟ್ಸ್ ಮೇಲೆಲ್ಲ ರನ್ ಆಗ್ತಾನೆ ಇರುತ್ತೆ. ಸೊ ಯು ಕ್ಯಾನ್ ಚೆಕ್. ಆ್ಯಂಡ್ ನೆಕ್ಸ್ಟ್ ಬ್ಲಷ್ ಈಸ್ ಫ್ರಮ್ ರೆನೆದು. ಈ ಬ್ಲಷ್ ನೋಡಿದಾಗ್ಲೇ ನನಗೆ ಐ ವಾಸ್ ಲೈಕ್ ಐ ವಾಂಟ್ ಟು ಟ್ರೈ ದಿಸ್ ಅಂತ. ಇಟ್ಸ್ ಕಾಲ್ಡ್ PH ಬ್ಲಷ್. ಇದೇ ಥರ ರೆನೆದು ಒಂದು ಲಿಪ್ ಬಾಮೋ ಯಾವುದೋ ನೋಡಿದ್ದೀನಿ, ಅದು ಕೂಡ ಫುಲ್ ಬ್ಲ್ಯಾಕ್ ಇರುತ್ತೆ. ನಾವು ಲಿಪ್ಸ್ ಮೇಲೆ ಹಾಕಿದಾಗ ಇಟ್ಸ್ ಡಿಪೆಂಡ್ ಆನ್ ಅವರ್ PH ಅನ್ನೋ ಥರ. ಸೊ ಅದೇ ಥರ ಇದು PH ಬ್ಲಷು. ದಿಸ್ ಈಸ್ ಹೌ ಇಟ್ ಲುಕ್ಸ್, ಫುಲ್ ಬ್ಲ್ಯಾಕು. ಇದು ಈಗ ನೋಡ್ಬೋದು ನೀವು, ನಾನು ಟ್ರೈ ಮಾಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಈಸ್, ಫುಲ್ ಬ್ಲ್ಯಾಕ್ ಇರುತ್ತೆ. ಬಟ್ ನೋಡಿ ಫಿಂಗರ್ಸ್ ಮೇಲೆ ಹೌ ದಿಸ್ ಟರ್ನ್ಡ್ ಔಟ್. ಸಿ, ಇದು ಕೂಡ ನನಗಿಷ್ಟ ಆಯಿತು. ಇದು ಟೆಕ್ಸ್ಚರ್ ಆಗಿರ್ಬೋದು ಅದೆಲ್ಲ ಒಂದು ಹ್ಯಾಂಡಿ ಆಗಿದೆ, ತುಂಬ ಲೈಟ್ ವೆಯ್ಟ್ ಆಗಿದೆ ಕ್ಯಾರಿ ಮಾಡೋಕ್ಕೆ, ತುಂಬ ಸ್ಲೀಕ್ ಆಗಿದೆ. ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇಮಿಡಿಯೇಟ್ ಹಿಂಗೆ ತೊಗೊಂಡು ನೀವು ಲಿಪ್ಸ್ ಮೇಲೋ ಅಥವಾ ಹೀಗೆ ಚೀಕ್ಸ್ ಮೇಲೆಲ್ಲ ಇಮಿಡಿಯೇಟ್ ಬ್ಲೆಂಡ್ ಮಾಡ್ಕೋಬೋದು. ತುಂಬ ಹ್ಯಾಂಡಿ ಆಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ದಿಸ್ ಇಸ್ ಫಸ್ಟ್ ಟೈಮ್ ಐ ಆಮ್ ಟ್ರೈಯಿಂಗ್ ಸಮಥಿಂಗ್ ದಟ್ PH, ಬಿಕಾಸ್ ಇವಾಗ PH ಬ್ಲಷಸ್, PH ಲಿಪ್ಸ್ಟಿಕ್ಸ್, ಎವ್ರಿಥಿಂಗ್ ಇಸ್ ಟ್ರೆಂಡ್. ಬ್ಲ್ಯಾಕ್ ಕಲರ್ ಇರುತ್ತೆ. ಒನ್ಸ್ ಯು ಅಪ್ಲೈ ಆನ್ ಯುವರ್ ಫೇಸ್, ಆನ್ ಯುವರ್ ಲಿಪ್ಸ್, ಇಟ್ ಟರ್ನ್ ಔಟ್ ಟು ಬಿ ಕಲರ್ಡ್ ಅಲ್ಲ, ಆ ಥರ. ಸೊ ನನಗೆ ಇದಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ನಂಗೆ ತುಂಬ ಹ್ಯಾಂಡಿ ಆಗಿದೆ. ಐ ಲವ್ ದಿಸ್ ಪ್ರಾಡಕ್ಟ್. ಐ ಡೆಫಿನೆಟ್ಲಿ ಯೂಸ್ ದಿಸ್ ಪ್ರಾಡಕ್ಟ್ ಕ್ವೈಟ್ ಆಫನ್ ಆ್ಯಂಡ್ ಐ ಲೆಟ್ ಯು ನೋ ಫಸ್ಟ್ ಇಂಪ್ರೆಷನ್ಗೂ ಹೋಗ್ತಾ ಯೂಸ್ ಮಾಡಿದಾಗ ಹೆಂಗೆ ಅನಿಸುತ್ತೆ ಅನ್ನೋದು. ಆ್ಯಂಡ್ ಐ ಪೇಯ್ಡ್ ಅರೌಂಡ್ ಜಸ್ಟ್ 3 grams ಆಫ್ ಪ್ರಾಡಕ್ಟ್ಗೆ 500 rupees. ನಂಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಆ್ಯಂಡ್ ನಂಗೆ ಯಾವ ಆಫರ್ ಏನಿರಲಿಲ್ಲ, ಜಸ್ಟ್ 10% ಆಫ್ ಏನೋ ಇತ್ತು. 450 ಅರೌಂಡ್ ನಾನು ಪೇ ಮಾಡಿದ್ದು. ನೆಕ್ಸ್ಟ್ ಬ್ಲಷ್ ಈಸ್ ಫ್ರಮ್ ನಾರ್ಸ್, ಆರ್ಗ್ಯಾಸಮ್ ರಶ್ ಅಂತ. ನಾರ್ಸಲ್ಲಿ ಆರ್ಗ್ಯಾಸಮ್ ಅಂತ ಒಂದು ಶೇಡ್ ಇದೆ, ವಿಚ್ ಈಸ್ ಲೈಕ್ ಒಂಥರ ಫ್ರೆಶ್ ಪಿಂಕ್ ಥರ, ಮಾವ್ ಪಿಂಕ್, ಲೈಟ್ ಪಿಂಕ್ ಥರ ಶೇಡು. ಪೌಡರಲ್ಲಾಗಿರ್ಬೋದು, ಕ್ರೀಮಲ್ಲಿ ಲಿಕ್ವಿಡಲ್ಲಾಗಿರ್ಬೋದು. ದಟ್ ಶೇಡ್ ಈಸ್ ಸೋ ಫೇಮಸ್. ಬಟ್ ನಾನು ಆರ್ಗ್ಯಾಸಮ್ ರಶ್ ತೊಗೊಂಡೆ. ನನಗೆ ಪಿಂಕ್ ಬೇಡ ಅಂತ ಅಂದ್ಬಿಟ್ಟು, ಇದು ಕೂಡ ಅಷ್ಟೇ, ನಾನು ಪೀಚ್ ಬೇಕು ಅಂದ್ಬಿಟ್ಟು ಟರ್ನ್ಡ್ ಔಟ್ ಟು ಬಿ ಪಿಂಕ್. ಸೊ ದಿಸ್ ಒನ್ ಐ ವಾಸ್ ಲೈಕ್ ಐ ವಾಂಟ್ ಸಮಥಿಂಗ್ ಲೈಕ್ ರಸ್ಟ್ ಕಲರ್, ಆ ಥರ ನನ್ನ ಸ್ಕಿನ್ ಟೋನ್ಗೆ ಅಂತ. ಬಿಕಾಸ್ ಎನಿಹೋ ಹುಡಾದಲ್ಲೇ ಹ್ಯಾವ್ ಬಬಲ್ ಗಮ್ ಎಲ್ಲ, ಇಟ್ಸ್ ಟೂ ಪಿಂಕ್ ಅಂತ ಅನಿಸ್ತು ನನಗೆ ಅದಕ್ಕೆ. ಆ್ಯಂಡ್ ದಿಸ್ ಇಸ್ ಪರ್ಫೆಕ್ಟ್ ಶೇಡ್. ಹೆಂಗಿತ್ತು ವೆಬ್ಸೈಟಲ್ಲಿ ಹಾಗೆ ಬಂದಿದೆ ಇದು. This is how it is. I'll show you guys.
ಸೊ ರಸ್ಟ್ ಕಲರ್, ನೂಡ್ ಕಲರ್ ಹೆಂಗಿದೆ ಹಾಗೆ ಇದೆ. ಸಿ, ನನ್ನ ಸ್ಕಿನ್ ಟೋನ್ಗೆ ಅಥವಾ ಡೀಪರ್ ಸ್ಕಿನ್ ಟೋನ್ಗೆ ದಿಸ್ ವಿಲ್ ಬಿ ಪರ್ಫೆಕ್ಟ್. ಆ್ಯಸ್ ಅ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು ಅಷ್ಟೇ, ಇಫ್ ಯು ವಾಂಟ್ ಫಾರ್ ಡಸ್ಕಿ ಸ್ಕಿನ್ ಟೋನ್, ಡೀಪರ್ ಸ್ಕಿನ್ ಟೋನ್ಗೆ ಯು ಕ್ಯಾನ್ ಗೋ ಫಾರ್ ದಿಸ್ ಶೇಡ್ ಬ್ಲಷ್. ಇಟ್ ಲುಕ್ಸ್ ಸೋ ಗುಡ್, ಇಟ್ ಎನ್ಹಾನ್ಸಸ್ ದೇರ್ ಬ್ಯೂಟಿ. ನಾವು ಪಿಂಕ್ ಶೇಡ್ಸ್ ಎಲ್ಲ ಡಸ್ಕಿ ಡೀಪರ್ಗೆ ಹಾಕೋಕ್ಕಾಗಲ್ಲ, ಈವನ್ ಮೀಡಿಯಮ್ ಸ್ಕಿನ್ ಟೋನವ್ರಿಗೂ ಅಷ್ಟೇ. ಈ ಶೇಡ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಅಪ್ಲೈ ಮಾಡಿದೆ, ಸ್ವಲ್ಪ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಐ ಗಾಟ್ ದಿಸ್ ಫಾರ್ ಮೈ ಪರ್ಸ್ನಲ್ ಯೂಸ್. ಆರ್ಗ್ಯಾಸಮ್ ರಶ್ ಅಂತ ನಾರ್ಸ್ದು, ತುಂಬ ಲಿಕ್ವಿಡಿ ಇದೆ, ತುಂಬ ಚೆನ್ನಾಗಿದೆ. ಈಗಲೇ ನೋಡಿದ್ರಲ್ಲ ನೀವು, ಕೈಯಲ್ಲೇ ಬ್ಲೆಂಡ್ ಮಾಡಿದ್ರೆ ಬ್ಲೆಂಡ್ ಆಗೋಯ್ತು. ಅಷ್ಟೇ ತುಂಬ ಚೆನ್ನಾಗಿದೆ. ಪ್ಯಾಕೇಜಿಂಗ್ ಈಸ್ ಆಲ್ಸೋ ನೈಸ್ ಆ್ಯಂಡ್ ಐ ಪೇಯ್ಡ್ ಅರೌಂಡ್ 2300 rupees ಫಾರ್ ದಿಸ್ ಒನ್ ಬ್ಲಷ್ ವಿಚ್ ಹ್ಯಾಸ್ 7 ml ಆಫ್ ಪ್ರಾಡಕ್ಟ್. ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 3300. ಬಟ್ ನಂಗೆ ನನಗೆಲ್ಲ ಆಫರಲ್ಲಿ ರನ್ ಆಗ್ತಾ ಇದ್ದಾಗ, ಏನೋ ಆಫರ್ ಇದ್ದಾಗಲೇ ನಾನು ಶಾಪ್ ಮಾಡಿದ್ದು. ಸೊ ಹಂಗಾಗಿ ನನಗೆ ನಾರ್ಸ್ ಎಲ್ಲ 20 to 30% ಆಫ್ ಇತ್ತು. So I got for 2300. Next we have this eye product from Shamber, which is Shamber Extreme Wear Lasting Kohl. ನಾನು ಇದ್ರದ್ದೇ ಬ್ರೌನ್ ಮತ್ತು ಬ್ಲ್ಯಾಕ್ ನಾನು ಯೂಸ್ ಮಾಡೋದು ನನ್ನ ಕ್ಲೈಂಟ್ಸ್ ಮೇಲೆ, ಅಥವಾ ಇದು ಯೂಶಲಿ ಮೇಕೋವರ್ಗೆ ತುಂಬ ಚೆನ್ನಾಗಿದೆ. ಬಟ್ ದಿಸ್ ಒನ್ ಈಸ್ ಕಾಲ್ಡ್ ಗೋಲ್ಡನ್ ಬ್ರೌನ್. ಸೊ ನಂಗೆ ಸ್ವಲ್ಪ ಲೈಟ್ ಬ್ರೌನ್ ಬೇಕು ಅಂತ ಅನಿಸ್ತು. ನನ್ನ ಹತ್ರ ಫಾರ್ ಎವರ್ 52 ಇದೆ. ಬಟ್ ಆದರೂ ಐ ರಿಯಲಿ ವಾಂಟ್ ಟು ಯೂಸ್ Shamber ಒನ್ ಅಂತ ಆರ್ಡರ್ ಮಾಡಿದೆ. ಬಟ್ ಇಟ್ಸ್ ಟರ್ನ್ ಔಟ್ ಟು ಬಿ ನಾಟ್ ಗುಡ್, ಬಿಕಾಸ್ ಈ ಥರ ಶಿಮ್ಮರಿ ಇರುತ್ತೆ. ನಾವು ಇದನ್ನು ಸ್ಮಡ್ಜ್ ಮಾಡೋಕ್ಕೂ ಆಗಲ್ಲ. ಸ್ಮಡ್ಜ್ ಮಾಡದೆ ಬಿಟ್ಟರೆ ಅದೇ ಸ್ಮಡ್ಜ್ ಆಗುತ್ತೆ ಆ್ಯಂಡ್ ಈ ಥರ ಶಿಮರ್ಸ್ ಎಲ್ಲ ಆಚೆ ಬರುತ್ತೆ. ಸೊ ಕಣ್ಣಿಗೆ ಆಗಿರ್ಬೋದು, ಎಲ್ಲಿ ಹಾಕಿದ್ರೂ ಈ ಶಿಮರ್ಸ್ ಹಿಂಗೆಲ್ಲ ಆಚೆ ಬಂದರೆ ಹೂ ವಿಲ್ ಲೈಕ್. ಸೊ ಅದ್ರ ಬದಲು ನೀವು ಐ ಶ್ಯಾಡೋ ಥರ ಏನಾದ್ರು ಫುಲ್ ಯೂಸ್ ಮಾಡಿ ಹಿಂಗೆ ಸ್ಮಡ್ಜ್ ಮಾಡಬೇಕು, ಆ ಥರ ಗೋಲ್ಡನ್ ಅಥವಾ ಈ ಥರ ಎಫೆಕ್ಟ್ ಬೇಕು ಅಂದರೆ ದಟ್ಸ್ ಫೈನ್. ಬಟ್ ಆ್ಯಸ್ ಅ ಕಾಜಲ್, ಆ್ಯಸ್ ಅ ಕೋಲ್, ಐ ಡಿಂಟ್ ಲೈಕ್ ಇಟ್, ಐ ಡೋಂಟ್ ರೆಕಮೆಂಡ್ ಇಟ್. ಸೊ ನಾನು ಪರ್ಸ್ನಲ್ ಯೂಸ್ಗೆ ಅಂತ ತೊಗೊಂಡೆ ಫಸ್ಟು. ಇಷ್ಟ ಆದರೆ ಐ ಕ್ಯಾನ್ ಆ್ಯಡ್ ಟು ದ ವ್ಯಾನಿಟಿ ಅಂತ. ನಾಟ್ ಈವನ್ ಫಾರ್ ಮೈ ವ್ಯಾನಿಟಿ, ನಾಟ್ ಈವನ್ ಫಾರ್ ಮೈ ಪರ್ಸ್ನಲ್ ಯೂಸ್. ಐ ಡಿಂಟ್ ಲೈಕ್ ಹೌ ಇಟ್ ಪೇ ಆಫ್ ಮಾಡ್ತಲ್ಲ, ಐ ಕಾಜಲ್ ಹಾಕಿದಾಗ ಅಥವಾ ಎಲ್ಲ ಸ್ಮಡ್ಜ್ ಆಯ್ತಲ್ಲ, ನಂಗೆ ಅದು ಇಷ್ಟ ಆಗಲಿಲ್ಲ. ಸೊ ಇದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 745, ಬಟ್ ನನಗೆ 633 rupeesಗೆ ಸಿಕ್ತು. But waste, I didn't like it. Next we have Maybelline Bubble Mascara, which I'm wearing right now. So this is how it looks. Bubble Mascara launch ತುಂಬಾ ಮಾರ್ಕೆಟಿಂಗ್ ಮಾಡಿದ್ರು, ಎಲ್ಲರ ಕೈಯಲ್ಲೂ ಇತ್ತು. ಫೈನಲಿ ನಾನು ಆರ್ಡರ್ ಮಾಡಿದೆ. ದಿಸ್ ಈಸ್ ಹೌ ದ ವಾಂಡ್ ಈಸ್. ನನಗೆ ವಾಂಡ್ ಇಷ್ಟ ಆಯಿತು, ಬಿಕಾಸ್ ತುಂಬ ಕ್ಲಂಪಿ ಆಗಿಲ್ಲ. ವಾಲ್ಯೂಮಿನೈಸಿಂಗ್ ವಾಂಡ್ಸ್ ಇರುತ್ತೆ ಅಲ್ಲ, ಅದು ನಾವು ಹಾಕೊಳ್ಳೋಷ್ಟರಲ್ಲೇ ತುಂಬ ಕ್ಲಂಪಿ ಅನಿಸುತ್ತೆ, ತುಂಬ ಹೆವಿ ಅನಿಸುತ್ತೆ. ಆ ವಾಲ್ಯೂಮಿನೈಸಿಂಗ್ ಕ್ಲೀನ್ ಮಾಡೋಕ್ಕೆ ಒಂದು ಲೆಂತನಿಂಗ್ ಅಥವಾ ಬೇರೆ ಯಾವ್ದ್ರಲ್ಲಾದ್ರು ಕ್ಲೀನ್ ಮಾಡಬೇಕು ಆ ಥರ. ಬಟ್ ಇದು ನಂಗೆ ಆ ಥರ ಅನಿಸ್ಲಿಲ್ಲ. ಬಟ್ 1-2 ಅಪ್ಲಿಕೇಶನ್ಗೆ ಆಗಲ್ಲ, ಅಂದರೆ ಶೋ ಆಫ್ ಮಾಡಲ್ಲ. ನೀವೊಂದು 3-4 ಲೇಯರ್ ಹಾಕಿದ್ರೆ ಈ ಥರ ಕಾಣುತ್ತೆ. ದಿಸ್ ಈಸ್ ಹೌ ಇಟ್ ಲುಕ್ಸ್. Okay, if you have patience, you can layer it, then you can go for this. I am not like a huge fan ಅಂತ ಅನಿಸ್ಲಿಲ್ಲ ನನಗೆ. This original price for 649 and I paid around 389 rupees for this one. For ಈ 389 ಏನು ಪೇ ಮಾಡಿದ್ದೀನಿ ಅದಕ್ಕೆ ಇದು ವರ್ತ್ ಇದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಿ ಹ್ಯಾವ್ 2 ಪ್ರಾಡಕ್ಟ್ಸ್, 2 ಲಿಪ್ ಪ್ರಾಡಕ್ಟು, 2 ನನ್ನ ಫೇವ್ರೇಟು. ಫಸ್ಟ್ ಒನ್ ವಿಲ್ ಸ್ಟಾರ್ಟ್ ವಿತ್ ನಾರ್ಸ್ ಪವರ್ ಮ್ಯಾಟ್ ಲಿಪ್ ಪಿಗ್ಮೆಂಟ್ ಇನ್ ದ ಶೇಡ್ ವೈನ್ 630. ದಿಸ್ ಇಸ್ ಹೌ ಇಟ್ ಈಸ್. ನಾನು ಪಿಕ್ಚರಲ್ಲಿ ನೋಡಿದಾಗಲೂ ಇಟ್ ವಾಸ್ ಲೈಕ್ ಬ್ರಿಕ್ ರಸ್ಟ್ ಕಲರ್ ಥರ ಆಯಿತು. ಐ ವಾಂಟ್ ದಟ್ ಬ್ರಿಕ್ ಕಲರ್ ಅಂತಾನೆ ನಾನು ತೊಗೊಂಡಿದ್ದು. ದಿಸ್ ಈಸ್ ಹೌ ಇಟ್ ಈಸ್. ಈ ಥರ ಇದೆ. ಓ ಮೈ ಗಾಡ್, ದ ಫಿನಿಶಿಂಗ್ ಆಗಿರ್ಬೋದು, ತುಂಬ ಲಿಪ್ನ ಡ್ರೈ ಮಾಡಿಸಲ್ಲ. ಈವನ್ ಅದರ್ ಲಿಪ್ಸ್ಟಿಕ್ಸ್, ಮೋಸ್ಟ್ ಆಫ್ ದ ಹೈ ಎಂಡ್ ಲಿಪ್ಸ್ಟಿಕ್ ಲೈಕ್ ಹುಡಾ, ಐ ಡೋಂಟ್ ನೋ ಮೆನ್ಷನ್, ಎಲ್ಲ ಡ್ರೈ ಮಾಡುತ್ತೆ. ಬಟ್ ಇದು ಡ್ರೈ ಮಾಡಲ್ಲ. ನಾನು ಆಲ್ರೆಡಿ ಎಷ್ಟು ಟೆಂಪ್ಟ್ ಆಗಿಬಿಟ್ಟಿದ್ನ, ಆಲ್ರೆಡಿ ನಾನು ಒಂದು ಶೂಟ್ಗೂ ಕೂಡ ಯೂಸ್ ಮಾಡಿದೆ. ನಂದು ಗೋಲ್ಡನ್ ಬ್ರೈಟ್ ಶೂಟ್ ಏನೋ ಮಾಡ್ತಾಯಿದ್ದೆ ಸಬ್ಸ್ಕ್ರೈಬರ್ ಜೊತೆ, ಅದಕ್ಕೂ ಕೂಡ ಯೂಸ್ ಮಾಡಿದ್ದೀನಿ ಈ ಲಿಪ್ ಶೇಡು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ದಿಸ್ ಈಸ್ ಹೌ ದ ಶೇಡ್ ಈಸ್. ಇಟ್ಸ್ ಟೂ ಗುಡ್, ಲೈಟ್ ವೆಯ್ಟ್, ಪಿಗ್ಮೆಂಟೆಡ್, ಲಾಂಗ್ ಲಾಸ್ಟಿಂಗ್, ಆಲ್ ದ್ಯಾಟ್. ನನಗಿಷ್ಟ ಆಯಿತು. ನಾನು ಕೆಲವೊಬ್ಬರು ವ್ಯಾನಿಟೀಲಿ, ಎಲ್ಲರ ವ್ಯಾನಿಟೀಲು ನೋಡಿಲ್ಲ, ಕೆಲವೊಬ್ಬರು ಮೇಕಪ್ ಆರ್ಟಿಸ್ಟ್ ವ್ಯಾನಿಟೀಲಿ ನಾನು ನೋಡಿದ್ದೆ ನಾರ್ಸ್ದು ಲಿಕ್ವಿಡ್ ಲಿಪ್ಸ್ಟಿಕ್ಸು. ಐ ರಿಯಲಿ ವಾಂಟೆಡ್ ಟು ಟ್ರೈ, ಐ ವಾಂಟ್ ಗಿವ್ ಅ ಟ್ರೈ ಅಂತ ನನ್ನ ಪರ್ಸ್ನಲ್ಗೆ ಅಂತ ನಾನು ತರಿಸ್ಕೊಂಡಿದ್ದೆ ಆ್ಯಕ್ಚುಲಿ ಶೇಡ್. ಬಟ್ ಮೋರ್ ಆಫ್ ಲೈಕ್ ಐ ಮೀನ್ ಬ್ರೌನ್ಸ್, ಐ ಲವ್ ಬ್ರೌನ್ಸ್ ಇವಾಗ, ಅಥವಾ ನೂಡ್ಸು. ಇದು ಅಷ್ಟೇ ಬ್ರಿಕ್ ಕಲರ್ ತುಂಬ ಚೆನ್ನಾಗಿದೆ. ಬಟ್ ಐ ವಿಲ್ ಕೀಪ್ ಇಟ್ ಇನ್ ಮೈ ವ್ಯಾನಿಟಿ ಬಿಕಾಸ್ ಬ್ರೈಡ್ಸ್ಗೆ, ಅಪ್ಕಮಿಂಗ್ ಬ್ರೈಡಲ್ ಸೀಸನ್ ಬ್ರೈಡ್ಸ್ಗೆ this will be perfect. Brides ಅಥವಾ ನಾನ್ ಬ್ರೈಡ್ಸ್, whoever. and in the shade Wayne, I loved it. ವಾಂಡ್ ಸ್ವಲ್ಪ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಪ್ಲಿಕೇಶನ್ ವಾಂಡ್ ಇದೆಯಲ್ಲ, ಅದು ಸ್ವಲ್ಪ ಅಷ್ಟೊಂದು ಸ್ಮೂತ್ ಆಗಿಲ್ಲ ಅಂತ ಅನಿಸ್ತು. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ನೈಸ್. ಆ್ಯಂಡ್ ಐ ಪೇಯ್ಡ್ ಅರೌಂಡ್ ಮೇ ಬಿ 2000 rupees ಮೇಲೆ, ಬಿಕಾಸ್ ಇಟ್ಸ್ ಹೈ ಎಂಡ್ ಪ್ರಾಡಕ್ಟ್. 2900 ಒರಿಜಿನಲ್ ಪ್ರಾಡಕ್ಟ್. ಆ್ಯಸ್ ಯೂಶುವಲ್ 30% ಆಫ್ ಇಂದ ಐ ಪೇಯ್ಡ್ 2030 rupees ಫಾರ್ ದಿಸ್ liquid lipstick.
ನೆಕ್ಸ್ಟ್ ಒನ್ ಈಸ್ ಮೈ ಫೇವ್ರೆಟ್ ಫೆಂಟಿ ಬ್ಯೂಟಿ ಗ್ಲಾಸ್ ಬಾಂಬ್ ಸ್ಟಿಕ್ ಅಂತ. ಗ್ಲಾಸ್ ಏನಿರುತ್ತೆ ಲಿಕ್ವಿಡ್ ಗ್ಲಾಸು ಅದನ್ನೇ ಸ್ಟಿಕ್ ಫಾರ್ಮಲ್ಲಿ ಮಾಡಿದ್ದಾರೆ. ಇದು ಲಾಂಚ್ ಆದಾಗಿಂದನೂ ನನಗೆ ತೊಗೊಳ್ಬೇಕು ಅಂತ ಅಂದರೆ ಅಷ್ಟು ಟೆಂಪ್ಟೇಷನ್ ಆಗಿತ್ತು. ವೀಡಿಯೋಸ್ ಆಗಿರ್ಬೋದು, ಇದ್ರ ಪ್ಯಾಕೇಜಿಂಗು ಎಲ್ಲ ನೋಡಿ ಫೈನಲಿ ಇಟ್ಸ್ ಇನ್ ಮೈ ಹ್ಯಾಂಡ್ಸ್. ಇದು ಒಂದು 7 to 8 ಶೇಡ್ಸ್ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಸ್ವಲ್ಪ ನನ್ನ ಸ್ಕಿನ್ ಟೋನ್ಗೆ ಸೂಟ್ ಆಗುತ್ತೆ ಅಂತ ನಂಗೆ ಅನಿಸ್ಲಿಲ್ಲ. ಲಾಸ್ಟಲ್ಲಿ ಇದು ಸ್ಪೈಸ್ಡ್ ಕೋಲ್ಡ್ ಮತ್ತು ಹಾಟ್ ಚಾಕ್ಲೇಟ್ ಇದು 2 ಶೇಡ್ ನನಗೆ ಓಕೆ ಅಂತ ಅನಿಸ್ತು. ಹಾಟ್ ಚಾಕ್ಲೇಟ್ ತುಂಬ ಡಾರ್ಕ್ ಅನಿಸ್ತು, ಅದಕ್ಕೆ ಐ ಗಾಟ್ ಸ್ಪೈಸ್ಡ್ ಕೋಲ್ಡ್ ಇನ್ ದ ನಂಬರ್ 08. ಇದು ನೋಡೋದಕ್ಕೆ ಈ ಥರ ನೂಡ್ ಅನಿಸುತ್ತೆ, ಅಥವಾ ಬ್ರೌನ್ ಇದೆ, ಬಿಕಾಸ್ ಪ್ಯಾಕೇಜಿಂಗು ಬ್ರೌನ್ ಇದೆ, ಕಾಣೋದು ಅಷ್ಟೇ ಬ್ರೌನ್ ಕಾಣುತ್ತೆ. ಸೊ ಹಂಗೆ ಅನ್ಕೋತೀವಿ. ಬಟ್ ಇದು ಅಂಡರ್ ಟೋನ್ ಬಂದುಬಿಟ್ಟು ಪಿಂಕ್, ಮಾವ್ ಪಿಂಕ್ ನೂಡ್ ಅಂತ ಅನಿಸುತ್ತೆ ಲಿಪ್ಸ್ ಮೇಲೆ ಹಾಕ್ಕೊಂಡ್ರೆ. ನಾನು ಇವಾಗ ಲಿಪ್ ಲೈನಿಂಗ್ ಮಾಡಿದ್ದೀನಿ, ಬ್ರೌನ್ ಲಿಪ್ ಲೈನಿಂಗು, ಅದಕ್ಕೆ ನಿಮಗೆ ಸ್ವಲ್ಪ ಬ್ರೌನ್ ಟೋನ್ ಅನಿಸ್ತಿದೆ. ಈಗ ರೈಟ್ ನಾವು ನನ್ನ ಲಿಪ್ಸ್ ಮೇಲೆ ಇದೇ ಇರೋದು. ಬಟ್ ಇಲ್ಲಾಂದರೆ ಇದು ಅಂಡರ್ ಟೋನ್ ಬಂದುಬಿಟ್ಟು ಮಾವ್ ಪಿಂಕ್. ತೋರಿಸ್ತೀನಿ ನೋಡೋಣ, ಇಲ್ಲಿ ಕಾಣುತ್ತಾ? ಸಿ, ಗೊತ್ತಾಯ್ತಾ? ಇಟ್ಸ್ ನಾಟ್ ಲೈಕ್ ಬ್ರೌನ್ ಥರ ಅಲ್ಲ, ಇಟ್ಸ್ ಅಂಡರ್ ಟೋನ್ ಇಸ್ ಪಿಂಕ್, ಒಂಥರ ಮಾವ್ ನೂಡ್ ಪಿಂಕ್ ಥರ ಅನಿಸುತ್ತೆ. ಲಿಪ್ ಮೇಲೆ ಹಾಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ಸ್ ಲೈಕ್ ಅ ಬಟರ್ ಇದು ಅಷ್ಟು ಸ್ಮೂತ್ ಆಗಿದೆ. ನಾವು ಕೂಡ ಶುಡ್ ಹ್ಯಾಂಡಲ್ ವಿತ್ ಕೇರ್. ಸ್ವಲ್ಪ ಆ ಕಡೆ ಈ ಕಡೆ ಹಾಕೊಂಡು ನಾವು ಸ್ವಲ್ಪ ಪ್ರೆಷರ್ ಕೊಟ್ಟು ಹಾಕಿದ್ರು ಇಟ್ ವಿಲ್ ಬ್ರೇಕ್, ಆ ಥರ ಇದೆ. ಅಷ್ಟು ಬಟರಿ ಸ್ಮೂತ್ ಇದೆ. ದಿಸ್ ಈಸ್ ಹೌ ದ ಪ್ಯಾಕೇಜಿಂಗ್ ಈಸ್. ಐ ಲವ್ಡ್ ಇಟ್. ನನಗೆ ಲಾಂಗ್ ಲಾಸ್ಟಿಂಗ್ ಇಲ್ಲ, ರೀಟಚಸ್ ಹಾಕೋತಾ ಇರಬೇಕು. ಹಾಕೊಂಡಿದ್ದು ಒಂದು ಸ್ವಲ್ಪ ಹೊತ್ತಿಗೆ ವ್ಯಾನಿಷ್ ಆದಂಗೆ ಅನಿಸುತ್ತೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಇಟ್ ಫೀಲ್ಸ್ ಲಕ್ಸ್ ಅನಿಸ್ತು ನನಗೆ. ಪ್ಯಾಕೇಜಿಂಗ್ ಆಗಿರ್ಬೋದು, ನಮ್ಮ ಲಿಪ್ ಮೇಲೆ ಹೌ ಇಟ್ ಫೀಲ್ಸ್, ಆಲ್ ದಟ್. ಆ್ಯಂಡ್ ಐ ಪೇಯ್ಡ್ ಅರೌಂಡ್ 2300 rupees ಫಾರ್ ದಿಸ್. ಬಟ್ ಇದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 2700. ನನಗೊಂದು 12 to 13% ಆಫ್ ಸಿಕ್ತು ಅಷ್ಟೇ. ಈ ರೇಂಜಲ್ಲಿ ಇನ್ನೊಂದು ಶೇಡ್ ಇಷ್ಟ ಆದರೆ ಐ ಡೆಫಿನೆಟ್ಲಿ ಶಾಪ್. ತೀರಾದಲ್ಲಿ ಇಷ್ಟೆಲ್ಲ ಶಾಪ್ ಮಾಡಿದ್ದಕ್ಕೆ ಐ ಗಾಟ್ ದಿಸ್ ಟೋಟ್ ಬ್ಯಾಗ್ ಆ್ಯಸ್ ಅ ಫ್ರೀ ಬೀಸ್. ದಿಸ್ ಈಸ್ ಹೌ ದ ಟೋಟ್ ಬ್ಯಾಗ್ ಲುಕ್ಸ್. ಅಂದರೆ ಇದು ವಾಷಬಲ್ ಮೆಟೀರಿಯಲ್ ಇರುತ್ತಲ್ಲ, ಖಾದಿ ಥರ. ಆ್ಯಂಡ್ ಐ ಗಾಟ್ ಸಮ್ ಫ್ರೀ ಬೀಸ್ ಲೈಕ್ ಬ್ಯೂಟಿ ಆಫ್ ಜೋಶಿ ಆನ್. ಒಂದು ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ ಪೌಚ್ ಥರ. and another one moisturizer ಏನೋ ಕೊಟ್ಟಿದ್ದಾರೆ. I got 2 products. Yes, we are done with the online and beauty products. ಈಗೆಲ್ಲ ಆಫ್ಲೈನ್ ಇರೋದು. I think most of the things are clothing ಅನ್ಕೋತೀನಿ. Yes, we have this cute bottle from online Amazon ಅಲ್ಲಿ. I don't know, I lost my pink bottle. Maybe ನಮ್ಮ ಊರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಐ ರಿಯಲಿ ವಾಂಟ್, ಬಿಕಾಸ್ ನನಗೆ ಇದು ಅಭ್ಯಾಸ ಆಗ್ಬಿಟ್ಟು ಸಿಪ್ಪರು ಟಮ್ಲರ್ ಇಲ್ಲದೆ ನನಗೆ ವಾಟರ್ ತೊಗೊಳೋದಕ್ಕೆ ಆಗೋದೇ ಇಲ್ಲ ಬೇರೆ ಬಾಟಲ್ಸ್ ಯಾವುದ್ರಲ್ಲೂ. ಸೊ ಅದಕ್ಕೆ ಈ ಶೇಪ್ದು ಟ್ರೈ ಮಾಡೋಣ. ಯೂಶ್ವಲಿ ಉದ್ದ ಶೇಪ್ದು ಟ್ರೈ ಮಾಡ್ತಿದ್ವಿ, ಈ ಥರ ಶೇಪ್ ಟ್ರೈ ಮಾಡೋಣ. ಆ್ಯಂಡ್ ಇದು 1.5 ಲೀಟರ್, ಅದೆಲ್ಲ 1 ಲೀಟರ್ 200 ml ಏನೋ. ಸೊ ಇದು 1.5 ಲೀಟರ್ ವಾಟರ್ ಹಿಡಿಸುತ್ತೆ. ಸೊ ಅದಕ್ಕೆ ಐ ಗಾಟ್ ದಿಸ್ ಒನ್ ಫ್ರಮ್ ಅಮೆಝಾನ್, ಹೌಸ್ ಆಫ್ ಕ್ವರ್ಕ್. ಐ ಪೇಡ್ ಅರೌಂಡ್ 1250 350 ಇದಕ್ಕೆ ಪೇ ಮಾಡಿದ್ದು. ಈ ಕಲರು ಈ ಪ್ರಿಂಟ್ ಎಲ್ಲ ಶರಾದಿ ಸೆಲೆಕ್ಟ್ ಮಾಡಿದ್ದು. ಐ ವಾಸ್ ಲೈಕ್ ಓಕೆ, ಒಂದು ಪಿಂಕ್ ಇದೆ, ಒಂದು ನೂಡ್ ಇದೆ, ಸೊ ಬ್ಲ್ಯಾಕ್ ಇರಲಿ ಬಿಡು ಅಂತ ಐ ಗಾಟ್ ದಿಸ್. ನೆಕ್ಸ್ಟ್ ವಿಲ್ ಜಂಪ್ ಟು ಆಫ್ಲೈನ್ ಸ್ಟೋರ್ಸ್. ಸೊ ಕ್ಲಾತಿಂಗಲ್ಲಿ ಫಸ್ಟು ವಿಂಕಾ ರೋಸ್ದು ವಿ ಹ್ಯಾವ್ ಓನ್ಲಿ 1 ಟಾಪ್. ಎನಿಹೋ ಐ ವಿಲ್ ಶೋ ದಿಸ್. ವಿ ಹ್ಯಾವ್ ದಿಸ್ 1 ಬ್ಲ್ಯಾಕ್ ಟಾಪ್, ಕಾಟನ್ ಟಾಪ್ ಫ್ರಮ್ ವಿಂಕಾ ರೋಸ್, ವಿಚ್ ಇಸ್ ಸ್ಲೀವ್ಲೆಸ್ ಆ್ಯಂಡ್ ಇಟ್ ಲುಕ್ಸ್ ಸೋ ಗುಡ್ ಆನ್ ಮೀ, ಕಂಫರ್ಟಬಲ್ ಆಗಿದೆ. ಸೊ ಅದಕ್ಕೆ ನೋಡಿದ ತಕ್ಷಣ ನಂಗೆ ಈ ಥರ ಟಾಪ್ಸ್ ಇಷ್ಟ. ಆ್ಯಕ್ಚುಲಿ ನಾನು ವಿಂಕಾ ರೋಸ್ ವಿಸಿಟ್ ಮಾಡಿದಾಗೆಲ್ಲ ಅವ್ರಿಗೆ ಹೇಳ್ತಾ ಇರ್ತೀನಿ ಟಾಪ್ಸ್ ಮಾಡಿಸಿ ಕ್ಯಾಶುವಲ್ ಟಾಪ್ಸ್ ಬೇಕು ನನಗೆ ಜೀನ್ಸ್ಗೆ ಹಾಕ್ಕೊಳ್ಳೋದಕ್ಕೆ ಅಂತ. ಸೊ ಸುಮಾರು ನಂಗೆ ಕ್ಯಾಶುವಲ್ ಟಾಪ್ ಸಿಕ್ಕಿದೆ ಅಲ್ಲಿ. ಸೊ ಇದನ್ನು ನೋಡಿದೆ, ನಾನು ಸುಮ್ಮನೆ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತು. ಅಂದರೆ ನನ್ನ ಫಿಟ್ಟಿಂಗ್ ಇತ್ತು, ನನ್ನ ಸೈಜ್ ಇತ್ತು. ಸೊ ಐ ಗಾಟ್ ದಿಸ್ ಟಾಪ್. ಐ ಪೇಯ್ಡ್ ಅರೌಂಡ್ 690 rupees ಫಾರ್ ದಿಸ್ ಟಾಪ್. ದಿಸ್ ಈಸ್ ಹೌ ಇಟ್ ಲುಕ್. ಸಿಂಪಲ್ ಡೀಸೆಂಟ್ ಟಾಪ್, ಬಟ್ ದ ಪ್ರಿಂಟ್ ಈಸ್ ನೈಸ್ ಆ್ಯಕ್ಚುಲಿ, ಬ್ಲ್ಯಾಕ್ ಆ್ಯಂಡ್ ವೈಟ್, ಆ್ಯಂಡ್ ದ ಮೆಟೀರಿಯಲ್ ಈಸ್ ಆಲ್ಸೋ ಗುಡ್. ಐ ಗಾಟ್ ದಿಸ್ ಇಯರಿಂಗ್ ಫ್ರಮ್ ವಿಂಕಾ ರೋಸ್, ಬೋ ಇಯರಿಂಗು. ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಐ ಗಾಟ್ ದಿಸ್ ಇಯರಿಂಗ್ ಫಾರ್ 150 rupees ಐ ಥಿಂಕ್. ಇನ್ನೊಂದು ಇಯರಿಂಗ್ ಶಾಪ್ ಮಾಡಿದ್ದೆ ಫ್ರಮ್ ವಿಂಕಾ ರೋಸ್. ಐ ಆಮ್ ನಾಟ್ ಫೈಂಡಿಂಗ್ ಇಟ್. ಸೊ ಇಲ್ಲಿ ಪಿಕ್ಚರ್ ಪಾಪ್ ಮಾಡ್ತೀನಿ. ಅದು ಅಷ್ಟೇ 149 rupees. ಅದು ಅಷ್ಟೇ ಐ ಲವ್ಡ್ ಇಟ್. ಲೈಕ್ ಅ ಹಾಫ್ ಫ್ಲವರ್ ಡಿಸೈನ್ ಆ್ಯಂಡ್ ಗೋಲ್ಡಲ್ಲಿದೆ. ಸೊ ಐ ಲವ್ಡ್ ಇಟ್. ದಟ್ಸ್ ಇಟ್ ಫ್ರಮ್ ವಿಂಕಾ ರೋಸ್. ಆ್ಯಂಡ್ ಜುಡಿಯೋದಲ್ಲಿ ಐ ಗಾಟ್ ದಿಸ್ ಪ್ಯಾಂಟ್ ವಿಚ್ ಇಸ್ ಸೋ ಕಂಫರ್ಟಬಲ್. ತುಂಬ ಕಂಫರ್ಟಬಲ್ ಆಗಿತ್ತು ಆ್ಯಂಡ್ ಮೆಟೀರಿಯಲ್ಲು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು. ದ ಓನ್ಲಿ ಥಿಂಗ್ ನಂಗೆ ಇಷ್ಟ ಆಗಲಿಲ್ಲ ಈ ಪ್ಯಾಂಟಲ್ಲಿ ಅಂದರೆ ಪಾಕೆಟ್ಸ್ ಇಲ್ಲ. ಇದು ಹೈ ವೇಸ್ಟ್ ಪ್ಯಾಂಟು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸುಮ್ಮನೆ ಹೋಗಿದ್ದು ನಾನು ಜುಡಿಯೋ ಒಳಗಡೆ. ನನಗೆ ಐ ಡೋಂಟ್ ಇವನ್ ರಿಮೆಂಬರ್. ಎಸ್, ನಾನು ಕಾಟನ್ ಪ್ಯಾಡ್ಸ್ ಏನೋ ತೊಗೊಳ್ಳೋಣ ಅಂತ ಜುಡಿಯೋ, ಅಂದರೆ ಮೇಕಪ್ ರಿಮೂವ್ ಕಾಟನ್ ಪ್ಯಾಡ್ಸ್ ಇರುತ್ತಲ್ಲ ಜುಡಿಯೋದಲ್ಲಿ, ಅದನ್ನು ತೊಗೊಳ್ಳೋಣ, ಎಮರ್ಜೆನ್ಸಿ ನಂಗೆ ಇಮಿಡಿಯೇಟ್ ಬೇಕಿತ್ತು. ಸೊ ಅದನ್ನು ತೊಗೊಳಕ್ಕೆ ಒಳಗಡೆ ಹೋದವಳು ಐ ಸಾ ದಿಸ್ ಪ್ಯಾಡ್.
ನೋಡಿದಾಗ ನಂಗೆ ಮೆಟೀರಿಯಲ್ ಎಲ್ಲ ಇಷ್ಟ ಆಯಿತು. ಈ ಕಲರಲ್ಲೂ ನಾನು ಹುಡುಕ್ತಾ ಇದ್ದೆ. ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ. ಸೊ ಟ್ರೈ ಮಾಡಿದೆ, ನನಗೆ ಪರ್ಫೆಕ್ಟ್ ಅನಿಸ್ತು. ಎಕ್ಸಸ್ ಸೈಜು 26 ಸೈಜಲ್ಲಿ ಪರ್ಫೆಕ್ಟ್ ಅನಿಸ್ತು. ಲೆಂತ್ ಆಗಿರ್ಬೋದು, ದ ಫೀಲ್, ದ ಪ್ಯಾಂಟ್ ಲುಕ್ಸ್, ಟೀ ಶರ್ಟ್ ಮೇಲೆ ಹಾಕೋಬೋದು, ಕ್ರಾಪ್ ಟಾಪ್ಸ್ ಮೇಲೆ ಹಾಕೋಬೋದು, ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಕ್ಯಾಶುವಲ್ ಡೈಲಿ ವೇರ್ಗೆ ಅಥವಾ ಮನೇಲಿ ಹಾಕೊಳ್ಳೋದಕ್ಕೂ ತುಂಬ ಚೆನ್ನಾಗಿದೆ. ಅದಕ್ಕೆ ಐ ಗಾಟ್ ದಿಸ್ ಪ್ಯಾಂಟ್. ಮಚ್ ಐ ಪೇಯ್ಡ್ ಫಾರ್ ದಿಸ್ ಪ್ಯಾಂಟ್ ಅಂದರೆ 799 rupees. 799 ಗೊತ್ತಿಲ್ಲ ಇದಕ್ಕೆ ವರ್ತ್ ಇದೆಯಾ ಇಲ್ವಾ, ಬಟ್ ನನಗೆ ವರ್ತ್ ಇದೆ ಅಂತ ಅನಿಸ್ತು. ಬಟ್ ಯೂಶ್ವಲಿ 799ಗೆ ಜುಡಿಯೋದಲ್ಲಿ ಜೀನ್ಸೇ ಸಿಕ್ಬಿಡುತ್ತೆ. ಬಟ್ ಐ ಪೇಯ್ಡ್ ಫಾರ್ ದಿಸ್ ಪ್ಯಾಂಟ್ 799 rupees. ನೆಕ್ಸ್ಟ್ ಕ್ಲಾತಿಂಗಲ್ಲಿ ವಿ ಹ್ಯಾವ್ ಫ್ರಮ್ ಸಾರಾಸ್ ಕ್ಲಾತಿಂಗ್ ಚನ್ಸಂದ್ರ. RNSIT ಕಾಲೇಜ್ ಪಕ್ಕನೇ ಸಾರಾಸ್ ಕ್ಲಾತಿಂಗ್ ಅಂತ ಆಗಿದೆ. ಸೊ ನಾನಲ್ಲಿ ಸುಮ್ಮನೆ ಹೋಗೋಣ ಅಂತ ಹೋಗಿದ್ದು. ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರತ್ತೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಎಷ್ಟೊಂದು ಡ್ರೆಸ್ಸಸ್ಸು, ಟಾಪ್ಸು ಎಲ್ಲ. ಸೊ ಐ ಕಂಟ್ರೋಲ್ಡ್ ಮೈ ಸೆಲ್ಫ್. ಕಂಟ್ರೋಲ್ ಮಾಡ್ಕೊಂಡು ಇಷ್ಟು ತೊಗೊಂಡಿದ್ದೀನಿ. ವೆರಿ ಫಸ್ಟ್ ಒನ್ ಈಸ್ ದಿಸ್ ಸ್ವೆಟರ್. ಇಟ್ಸ್ ಫ್ರಮ್ ಲಿವೈಸ್ ಬ್ರ್ಯಾಂಡ್ದು. ಸೊ ಇಲ್ಲಿ ಒರಿಜಿನಲ್ ಬ್ರ್ಯಾಂಡಿಂಗ್ ಎಲ್ಲ ಇದೆ. ನೋಡಿದ್ರೆ ಒರಿಜಿನಲ್ ಅಂತಲೇ ಗೊತ್ತಾಗುತ್ತೆ. ಅದಕ್ಕಿಂತ ಮೆಟೀರಿಯಲ್ಲು ಮತ್ತು ಇಷ್ಟು ಭಾರ ಇರೋದು ನೋಡಿ ನನಗೆ ಗೊತ್ತಾಗೋಯ್ತು ಇಟ್ಸ್ ಒರಿಜಿನಲ್ ಅಂತ. ಆಮೇಲೆ ಫುಲ್ ಹೊಸದಂತ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಯೂಸ್ಡ್ ಬೈ ಸಮ್ ಒನ್ ಆ ಥರ. ಇನ್ ದಿಸ್ ಸೈಜ್ ಎಲ್ ನನಗೆ ಸ್ವಲ್ಪ ದೊಡ್ಡದು ಅನಿಸ್ತು. ಇದ್ದಿದ್ರೆ ಪರ್ಫೆಕ್ಟ್ ಇರ್ತಿತ್ತು. ಬಟ್ ಓಕೆ, ನಾನು ಸ್ವಲ್ಪ ಓವರ್ ಸೈಜ್ಡೇ ಹಾಕೋದ್ರಿಂದ ಐ ಆಮ್ ಯೂಸ್ ಟು ಇಟ್. ಐ ಆಮ್ ಲೈಕ್ ಓಕೆ, ಐ ವಾಂಟ್ ದಿಸ್ ಅಂತ ಐ ಗಾಟ್ ದಿಸ್. ತುಂಬ ಭಾರ ಇದೆ. ವಿಂಟರ್ ಸೀಸನ್ಗೆ ಪರ್ಫೆಕ್ಟ್ ಇದೆ. ಎಲ್ಲರೂ ಟ್ರಾವೆಲಿಂಗಿಗೂ ಫೋಟೋಸ್ಗೆ ಆಗಿರ್ಬೋದು ಎಲ್ಲ ಪರ್ಫೆಕ್ಟ್ ಇದೆ. ಬಿಕಾಸ್ ಯು ಹ್ಯಾವ್ ಪಿಂಕ್, ಆರೆಂಜ್, ಗ್ರೇ, ಕ್ರೀಮ್ ಕಲರ್ ಎಲ್ಲ ಕಲರ್ ಮಿಕ್ಸ್ ಇದೆ. ದಿಸ್ ಈಸ್ ಹೌ ಇಟ್ ಲುಕ್ಸ್. ದಿಸ್ ಈಸ್ ಹೌ ದ ಮೆಟೀರಿಯಲ್ ಈಸ್ ಸೋ ಸಾಫ್ಟ್. ತುಂಬ ಚೆನ್ನಾಗಿದೆ. ಅಂದರೆ ಏನು ಇರಿಟೇಷನ್ ಆಗಲ್ಲ ಸ್ಕಿನ್ ಮೇಲೆ. ಆ್ಯಂಡ್ ಐ ಪೇಯ್ಡ್ ಅರೌಂಡ್ 695 rupees. ಕ್ಯಾನ್ ಯು ಗೈಸ್ ಬಿಲೀವ್ ದಿಸ್? ಲಿವೈಸ್ದು ಬ್ರ್ಯಾಂಡ್ ನ್ಯೂ 695 rupeesಗೆ ಸಿಕ್ತು ನನಗೆ. ಐ ಆಮ್ ಸೋ ಮಚ್ ಹ್ಯಾಪಿ. ನೆಕ್ಸ್ಟ್ ಒನ್ ಈಸ್ ದಿಸ್ ಪಿಂಕ್ ಡ್ರೆಸ್ ವಿಚ್ ಲುಕ್ಸ್ ಲೈಕ್ ದಿಸ್. ಒಂಥರ ಚಟಾಕ್ ಪಿಂಕೇನೆ ಇದು. ಬಟ್ ಐ ಲವ್ಡ್ ಇಟ್. ಇದು ಹಾಕೊಂಡ ತಕ್ಷಣ ಓ ಮೈ ಗಾಡ್, ಇಟ್ಸ್ ಲುಕಿಂಗ್ ಸೋ ಗುಡ್. ಕ್ಯಾಶುವಲಾಗಿ ಎಲ್ಲರೂ ಹೋಗೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ಸು ಅಂತ ಅನಿಸ್ತು. ಆ್ಯಂಡ್ ಅದೆಲ್ಲದಕ್ಕಿಂತ ಮೆಟೀರಿಯಲ್ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇದು ಝಾರಾದು ಅಂತ ಕ್ಲೈಮ್ ಮಾಡ್ತಾರೆ ಅವರು. ಬಿಕಾಸ್ ಝಾರಾದೇ ಟ್ಯಾಗಿಂಗ್ ಇದೆ ಆ್ಯಂಡ್ ಝಾರಾದೇ ಟ್ಯಾಗ್ ಕೂಡ ಇದೆ. ಸೈಜ್ ಬಂದುಬಿಟ್ಟು ಎಲ್ಲೋ. ಸೊ ನನಗೂ ಕೂಡ ಝಾರಾದೇ ಅನಿಸ್ತು. ಮೆಟೀರಿಯಲ್ ಎಲ್ಲ ನೋಡಿದಾಗ ಝಾರಾದೇ ಇರ್ಬೋದು ಇದು ಅಂತ ಅನಿಸ್ತು. ನ್ಯೂ ಪೀಸಸ್ಸು ಯಾವುದು ಯೂಸ್ಡ್ ಆ ಥರ ಇಲ್ಲ. ಆ್ಯಂಡ್ ಇದು ಪ್ಯಾಟ್ರನ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಟಕ್ ಹಿಡ್ದಿದ್ದಾರೆ. ಸೊ ದಟ್ ವೇಸ್ಟ್ ಹತ್ರ ಏನಾದ್ರು ಒಂದು ಡೈಮೆನ್ಷನ್ ಕೊಡಲಿ ಅಂತ. ಆ್ಯಂಡ್ ಇದು ಕ್ವೈಟ್ ಡೀಪ್ ಇತ್ತು. ಸೊ ನಾನು ಅಷ್ಟು ಡೀಪ್, ತುಂಬ ಕ್ಲೀವೇಜ್ ಡೌನ್ ಡೀಪ್ ಇತ್ತು. ನನಗೆ ಮೇ ಬಿ ಅದೇ ಅನಿಸುತ್ತೆ, ಯಾವ್ದಾದ್ರು ಡಿಫೆಕ್ಟ್ ಪೀಸಸ್ ಇರುತ್ತೆ ಅನಿಸುತ್ತೆ. ಬಿಕಾಸ್ ಇಟ್ ಇಸ್ ನಾಟ್ ಸೋ ಪರ್ಫೆಕ್ಟ್, ತುಂಬ ಡೀಪ್ ಇತ್ತು. ಸೊ ನಾನು ಅದಕ್ಕೆ ಈ ಥರ ಪ್ಯಾಚ್ ವರ್ಕ್ ಮಾಡಿಸ್ಕೊಂಡೆ. ಐ ಲವ್ ದಿಸ್ ಡ್ರೆಸ್. ಅದಕ್ಕೆ ಐ ಗಾಟ್ ಇಟ್. ಬಿಕಾಸ್ ಇದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 2290 rupees. ಸೊ 70% ಆಫ್. ನೀವು ಯಾವುದೇ ಅಲ್ಲಿ ತೊಗೊಂಡ್ರು, ಅಂದರೆ ಕೆಲವೊಂದೆಲ್ಲ ಅವರೇ ಟ್ಯಾಗ್ ಹಾಕ್ಬಿಟ್ಟಿರ್ತಾರೆ ಇಷ್ಟೆಷ್ಟು ಪ್ರೈಸ್ ಅಂತ. ಎಕ್ಸಾಂಪಲ್ ಆ ಲಿವೈಸ್ದು ಸ್ವೆಟರ್ ಅದಕ್ಕೆಲ್ಲ. ಬಟ್ ಈ ಝಾರಾದು ಯಾವುದೇ ನೀವು ತೊಗೊಂಡ್ರು ಅದ್ರ ಏನು MRP ಇರುತ್ತೆ ಅದ್ರ ಮೇಲೆ ನಿಮಗೆ 70% ಆಫ್ ಸಿಗುತ್ತೆ. ಸೊ ಇದು 2290, ಇದ್ರ ಮೇಲೆ 70% ಆಫ್ ಆ ಥರ. ಸೊ ಎಷ್ಟು ಪ್ರೈಸ್ ತೊಗೊಂಡೆ ನಾನು ಕೊಟ್ಟಿದ್ದೀನಿ ಅನ್ನೋದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ದ ಫಸ್ಟ್ ಡ್ರೆಸ್ ಈಸ್ this pink dress from Zara, but I got it from Sarah's Clothing, Chansandra. Don't get confused. Next one, again we have this beautiful satin dress from Zara which is maxi dress. ನೋಡ್ತಾ ಇದ್ದೀರಲ್ಲ, ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ವೇಸ್ಟ್ ಹತ್ರ ಈ ಥರ ನಾಟ್ ಬಂದಿದೆ. ಫುಲ್ ಲಾಂಗ್ ಇದೆ. ಇಟ್ಸ್ ಅ ಮ್ಯಾಕ್ಸಿ ಡ್ರೆಸ್ ಆ್ಯಂಡ್ ಇಟ್ ಲುಕ್ಸ್ ಸೋ ಗುಡ್ ಆನ್ ಮೀ. ನನ್ನ ಬಾಡಿ ಟೈಪಿಗೆ ಹೆಂಗೆ ಕಾಣುತ್ತೆ ಅಂದ್ಕೊಂಡಿದ್ದೆ. ದಿಸ್ ಒನ್ ಲುಕ್ಸ್ ಸೋ ಗುಡ್ ಆನ್ ಮೀ. ಐ ರಿಯಲಿ ವಾಂಟ್ ಸಮ್ ಸ್ಪೆಷಲ್ ಅಕೇಶನ್ ಟು ವೇರ್ ದಿಸ್ ಡ್ರೆಸ್. ಆ್ಯಂಡ್ ಹಿಂದೆ ಕೂಡ ಬಟನ್ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಎಮ್ ಸೈಜಲ್ಲಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 4990. ಈ ಟ್ಯಾಗ್ ಎಲ್ಲ ನೋಡ್ತಾ ಇದ್ರೆ ನನಗೆ ಝಾರಾದೇ ಒರಿಜಿನಲ್ ಅಂತಲೇ ಅನಿಸ್ತಿದೆ. ನಾನು ಹೇಳ್ದಂಗೆ ಯಾವ್ದಾದ್ರು ಸ್ವಲ್ಪ ಡಿಫೆಕ್ಟ್ ಪೀಸಸ್ ಇರುತ್ತೆ, ಅಂದರೆ ಒರಿಜಿನಲ್ ಸ್ಟೋರ್ಸ್ಗೆಲ್ಲ ಆಗ್ತಾ ರಿಜೆಕ್ಟೆಡ್ ಪೀಸಸ್ ಇರುತ್ತಲ್ಲ, ಮೇ ಬಿ ಅದನ್ನು ಅವರು ಸೇಲ್ ಮಾಡ್ತಾರೇನೋ. ಐ ಆಮ್ ನಾಟ್ ಶ್ಯೂರ್. ಸೊ ಡೋಂಟ್ ಟೇಕ್ ಮೀ ಇನ್ ಅ ರಾಂಗ್ ವೇ. ಅದು ನಾನು ಹೇಳ್ತಾ ಇರೋದು ಕರೆಕ್ಟೋ ತಪ್ಪೋ ಗೊತ್ತಿಲ್ಲ ನನಗೆ. ಬಟ್ ನನ್ನ ಅಂದ್ಕೊಂಡಿದ್ದ ಅಸೆಂಪ್ಷನ್ ಅದು. ಬಿಕಾಸ್ ಅಷ್ಟೊಂದು ಝಾರಾ ಕಲೆಕ್ಷನ್, ಮ್ಯಾಕ್ಸಿ ಡ್ರೆಸ್ಸಸ್ ಆಗಿರ್ಬೋದು, ಟಾಪ್ಸ್ ತುಂಬಾ ಇದೆ. ಹ್ಯೂಜ್ ರೇಂಜ್ ಆಫ್ ಕಲೆಕ್ಷನ್ ಇದೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್ ಫ್ರಮ್ ದಿಸ್ ಹಾಲ್. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಇದೇ ನಾನು ಫಸ್ಟ್ ಟ್ರೈ ಮಾಡಿದ ಡ್ರೆಸ್ಸು. ಟ್ರೈ ಮಾಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ಆವಾಗಲೇ ನನಗೊಂದು ಓಕೆ ಇವ್ರ ಹತ್ರ ಚೆನ್ನಾಗಿರೋ ಕಲೆಕ್ಷನ್ ಇದೆ ಅಂತ ಅನಿಸಿ ನೆಕ್ಸ್ಟ್ ನಾನು ಮತ್ತೆ ಬೇರೆ ಡ್ರೆಸ್ಸಸ್ ತೊಗೊಂಡು ಟ್ರೈ ಮಾಡಿದ್ದು. ದಿಸ್ ಇಸ್ ದ ವೆರಿ ಫಸ್ಟ್ ಡ್ರೆಸ್ ಐ ಗಾಟ್ ಫ್ರಮ್ ದೇರ್ ಆ್ಯಂಡ್ ಇಟ್ಸ್ ಕಾಸ್ಟ್ ಮೀ 4990. 70% ಆಫ್ ಎಷ್ಟು ಅನ್ನೋದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ.
ಒನ್ ಈಸ್ ದಿಸ್ ಬ್ಲ್ಯಾಕ್ ಡ್ರೆಸ್, ತುಂಬ ಬ್ಲ್ಯಾಕು ಅಲ್ಲ, ಸಮಥಿಂಗ್ ಗ್ರೇಷ್ ಥರ ಡ್ರೆಸ್ ಇದು. ಇಟ್ಸ್ ಫ್ರಮ್ ಝಾರಾ. ದಿಸ್ ಕಾಸ್ಟೆಡ್ ಅರೌಂಡ್ 5590 ರುಪೀಸ್. ಆ್ಯಂಡ್ ಇದು ಅಷ್ಟೇ ಸೈಜ್ ಬಂದ್ಬಿಟ್ಟು ಎಸ್ ಸೈಜ್ ಇದು. ಇದು ಸ್ವಲ್ಪ ಒಂದಿಷ್ಟು ಟೈಟ್ ಇತ್ತು ನನಗೆ, ವೇಸ್ಟ್ ಹತ್ರ ಮಾತ್ರ. ಬಟ್ ಐ ವಾಸ್ ಲೈಕ್ ಓಕೆ ಚಲೋ, ನಂಗೆ ತುಂಬ ಇಷ್ಟ ಆಯಿತು, ಐ ಕಾಂಟ್ ಲೀವ್ ದಿಸ್ ಅಂತ ಅನಿಸ್ತು, ಅದಕ್ಕೆ ಗಾಟ್ ದಿಸ್. ಇನ್ನು ವಾಟರ್ ಫಾಲ್ ನೆಕ್ ಅಂತಾರ ಏನದು, ಆ ನೆಕ್ ಇದೆ. ಆ್ಯಂಡ್ ಇದು ಅಷ್ಟೇ ಇಲ್ಲಿಂದ ಫುಲ್ ಸ್ಲಿಟ್ ಇದೆ. ಇದು ತುಂಬ ಲಾಂಗು ಬರಲ್ಲ, ಫುಲ್ ಮ್ಯಾಕ್ಸಿ ಥರ ಫುಲ್ ಲಾಂಗೂ ಇಲ್ಲ, ನೀ ಲೆಂತ್ಗೂ ಇಲ್ಲ, ಅಬೋ ನೀ ಲೆಂತ್ಗೂ ಇಲ್ಲ, ಸಮಥಿಂಗ್ ಬಿಲೋ ನೀ ಲೆಂತೇ ಇದೆ. ಚೆನ್ನಾಗಿದೆ, ಲೆಂತು ಕೂಡ ನನಗೇನು ಪ್ರಾಬ್ಲಮ್ ಅಂತ ಅನಿಸ್ಲಿಲ್ಲ. ಇಲ್ಲಿ ಒಂದು ಬೆಲ್ಟ್ ಬಂದಿದೆ, ಇದನ್ನು ಹಾಕ್ಕೊಂಡಿರೋದು ಆಲ್ರೆಡಿ ನೋಡಿರ್ತೀರ, ಇನ್ಸ್ಟಾಲೂ ನೋಡಿರ್ತೀರ, ಇಫ್ ಯು ಫಾಲೋ ಮೀ ಇನ್ ಇನ್ಸ್ಟಾ ಆರ್ ಯೂಟ್ಯೂಬಲ್ಲೂ ನೋಡಿರ್ತೀರ. ಲಾಸ್ಟ್ ವ್ಲಾಗಲ್ಲೇ ನಾನು ಇದನ್ನು ಹಾಕ್ಕೊಂಡು ಐ ವೆಂಟ್ ಟು ಟ್ರಾಪಿಕಾ. ದಿಸ್ ಇಸ್ ದಿ ಡ್ರೆಸ್ ಆ್ಯಂಡ್ ಐ ಪೇಯ್ಡ್ so and so. I'll mention in the screen. Next dress ಬಂದ್ಬಿಟ್ಟು this is what I'm wearing it right now. This is how it looks. ಇದು ಸ್ಲೀವ್ಸು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸೊ ನಾನು ಅದನ್ನು ಫಿಗರ್ ಔಟ್ ಮಾಡಿ, ಬಿಕಾಸ್ ನಂಗೆ ತುಂಬ ಇಷ್ಟ ಆಗೋಯ್ತು ಈ ಡ್ರೆಸ್ಸು. ಸೊ ಅದಕ್ಕೆ ನನಗೆ ಅದನ್ನು ಬಿಟ್ಟು ಬರೋದಕ್ಕಾಗಲಿಲ್ಲ, ಬಿಲ್ ಮಾಡಿಸ್ದೆ. ಸೊ ಬಿಲ್ ಮಾಡಿಸಾದ್ಮೇಲೆ ಓಕೆ ಫಿಗರ್ ಔಟ್ ಮಾಡೋಣ, ಹೆಂಗಾದ್ರು ಫಿಟ್ಟಿಂಗ್ ಏನೋ ಒಂದು ಮಾಡಿಸೋಣ ಅಂತ. ಸ್ವಲ್ಪ ಟೈಟ್ ಅನಿಸುತ್ತೆ ಅಷ್ಟು ಹತ್ರ ನನಗೆ, ಬಟ್ ಇಟ್ ಪರ್ಫೆಕ್ಟ್. ಬಿಕಾಸ್ ಯಾಕಂದರೆ ಸೊ ಇದು ಈ ಥರ ನೆಕ್ ಕುತ್ಕೊಳ್ಳುತ್ತೆ. ಯೂಶ್ವಲಿ ನಾನು ಹಿಂಗೆ ಇಟ್ಕೊಂಡ್ರೆ ನಾನು ಹಿಂಗೆ ಕ್ಯಾರಿ ಮಾಡಬೇಕು, ಸ್ವಲ್ಪ ಲೂಸ್ ಇರೋದ್ರಿಂದ ಇದು ಹಿಂಗಾಗತ್ತೆ. ಸೊ ಇದು ಆಫ್ ಶೋಲ್ಡರ್ ಡ್ರೆಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಆಫ್ ಶೋಲ್ಡರ್ ಡ್ರೆಸ್ ಆಗಿ ಯೂಸ್ ಮಾಡೋದಕ್ಕೆ ಇದು ಫಿಟ್ ಇದೆಯಲ್ಲ, ಸೊ ಪರ್ಫೆಕ್ಟ್ ಇದೆ. ಆ್ಯಂಡ್ ಇದು ಸ್ಲೀವ್ ಬಂದ್ಬಿಟ್ಟು ತುಂಬ ಬ್ಯಾಗಿಯಾಗಿ ತುಂಬ ಫಾಲ್ ಆಗ್ತಿತ್ತು, ಅದನ್ನೆಲ್ಲ ನಾನು ರೆಡಿ ಮಾಡಿಸಿರೋದು. ಬಟ್ ಐ ಲವ್ ದಿಸ್ ಡ್ರೆಸ್. ಇದು ಅಷ್ಟೇ ಬಾಡಿಕಾನ್ ಡ್ರೆಸ್ ಥರ ನನ್ನ ಬಾಡಿಗೆ ಫಿಟ್ಟೆಡ್ ಆಗಿದೆ. ಆ್ಯಂಡ್ ಲೋ ಮೈ ನೀ ಲೆಂತ್ ಇದೆ, ಸ್ವಲ್ಪ ಹೈಟ್ ಇದ್ದಿದ್ರೆ ನನಗೆ ಒಂಥರ ಪರ್ಫೆಕ್ಟ್ ಅನಿಸ್ತಿತ್ತು. ಬಟ್ ಈಗಲೂ ಅಷ್ಟೇ ಐ ಆಮ್ ಓಕೆ ವಿತ್ ದ ಲೆಂತ್. ಇದು ಕಾಟನ್ ಮೆಟೀರಿಯಲ್, ಅದೆರಡು ಸ್ಯಾಟಿನ್ನು, ಇನ್ನೊಂದು ಬಂದ್ಬಿಟ್ಟು ಸಮಥಿಂಗ್ ಸಿಂಥೆಟಿಕ್ ಮೆಟೀರಿಯಲ್ ಥರ. ದಿಸ್ ಈಸ್ ಸಮಥಿಂಗ್ ಲೈಕ್ ಕಾಟನ್, ದಪ್ಪ ಇದೆ ಮೆಟೀರಿಯಲು. ಇಟ್ಸ್ ನೈಸ್ ಆ್ಯಕ್ಚುಲಿ, ದ ಕಲರ್, ದ ಪ್ಯಾಟ್ರನ್ಸ್, ದ ಫಿಟ್, ಐ ತೋ ಲವ್ಡ್ ಇಟ್, ಅದಕ್ಕೆ ಐ ಜಸ್ಟ್ ಗಾಟ್ ಇಟ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್ ಫ್ರಮ್ ದಿಸ್ ಹಾಲ್. ಆ್ಯಂಡ್ ನೆಕ್ಸ್ಟ್ ಡ್ರೆಸ್ ಆ್ಯಂಡ್ ದ ಲಾಸ್ಟ್ ಡ್ರೆಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ನಾನು ಪೋಸ್ಟ್ ಮಾಡಿದ್ದೆ ಐ ಥಿಂಕ್ ಇದು ಇನ್ಸ್ಟಾದಲ್ಲಿ. ಎವ್ರಿ ಒನ್ ಆಸ್ಟ್ ಅಲ್ಲಿ ಗಿವ್ ಮಿ ದ ಡ್ರೆಸ್ ಲಿಂಕ್ ಅಂತ. ಇದು ಬ್ರ್ಯಾಂಡ್ ಹೇಳ್ತೀನಿ ನಾನು, ಅದೇ ನಾನು ತೊಗೊಂಡಿದ್ದು ಸಾರಾ ಕ್ಲಾತಿಂಗ್ ಅಲ್ವಾ, ಸೊ ಡ್ರೆಸ್ ಲಿಂಕ್ ಇಲ್ಲ. ದಿಸ್ ಇಸ್ ಫ್ರಮ್ ಲೇಬಲ್ ರಿತುಕುಮಾರ್, ಅಂದರೆ ಡಿಸೈನರ್ ವೇರು, ಬೇಸಿಕ್ಸ್ ಅಂತ ಅವ್ರ ಕಲೆಕ್ಷನ್ಸಲ್ಲಿ. ಡಿಸೈನರ್ಸ್ ಆ್ಯಕ್ಚುಲಿ ಕಲೆಕ್ಷನ್ಸಲ್ಲಿ ನೇಮಿಂಗ್ ಮಾಡ್ತಾರಲ್ಲ, ಸೊ ಬೇಸಿಕ್ಸ್ ಅಂತ ಇದೆ. ಇನ್ ದ ಸೈಜ್ ಎಮ್. ಇದು ಮ್ಯಾಕ್ಸಿ ಡ್ರೆಸ್ಸು. ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಟ್ಸ್ ಬ್ಯೂಟಿಫುಲ್. ದ ಮೆಟೀರಿಯಲ್ ಈಸ್ ಸೋ ಗುಡ್. ದ ಶೋಲ್ಡರ್ ಆಗಿರ್ಬೋದು, ಈ ಥರ ಫಾಲ್ ಆಗಿ ಕುತ್ಕೊಳ್ಳೋದು, ಶೋಲ್ಡರ್ ಕಟ್ಟಿಲ್ಲ, ಸೊ ಹಾಗೆ ಫಾಲಾಗಿ ಕುತ್ಕೊಳ್ಳೋದಾಗಿರ್ಬೋದು. ಆ್ಯಂಡ್ ದ ಫಿಟ್ ಇದೇನಂತಾರೆ ಫ್ಲೇರಾ, ಸೊ ಈ ಫ್ಲೇರ್ ಇದೆಯಲ್ಲ ಇಟ್ಸ್ ಟೂ ಗುಡ್, ತುಂಬ ಇದೆ. ಸೊ ನಾವು ರೌಂಡ್ ಮಾಡಿದ್ರೆ ಅಷ್ಟು ಅಗಲ ಸ್ಪ್ರೆಡ್ ಆಗುತ್ತೆ, ಅಷ್ಟು ಫ್ಲೇರ್ ಇದೆ. ಸೊ ವೇಸ್ಟು ಇಷ್ಟೇ ಇದೆ, ಬಟ್ ಫ್ಲೇರ್ ಜಾಸ್ತಿ ಇದೆ. ಇಟ್ ಲುಕ್ಸ್ ಸೋ ಗುಡ್, ಕ್ಲಾಸಿಯಾಗಿ ಕಾಣುತ್ತೆ ಹಾಕ್ಕೊಂಡ್ರೆ. ದ ಕಲರ್ ಇದರಲ್ಲಿ ಪಿಂಕ್ ಕಲರ್ ಇತ್ತು, ಪಿಂಕ್ ಅಂದರೆ ಪೀಚ್ ಕಲರ್ ಥರ. ನನಗೆ ಇದು ಯೆಲ್ಲೋ ಕಮ್ ಆರೆಂಜ್ ಥರ, ಯೆಲ್ಲೋನೂ ಅಲ್ಲ ಆರೆಂಜು ಅಲ್ಲ, ಆ ಥರ ಅನಿಸ್ತಾ ಇತ್ತು. ಸೊ ಐ ಗಾಟ್ ದಿಸ್ ಕಲರ್ ವಿಚ್ ಲುಕ್ಸ್ ಸೋ ಗುಡ್. ಲವ್ ದ ಮೆಟೀರಿಯಲ್ ಆ್ಯಂಡ್ ಆಲ್ ದಟ್. ಇದು ಲಾಸ್ಟಲ್ಲಿ ತೊಗೊಂಡಿದ್ದು ನಾನು ಸುಮ್ಮನೆ ನೋಡಿದೆ, ಅದು ನನಗೆ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಎಮ್ ಸೈಜು ಆಗುತ್ತಾ ಆಗಲ್ವ ಅಂತ, ಯಾಕಂದರೆ ವೇಸ್ಟ್ ತುಂಬ ಚಿಕ್ಕ ಅನಿಸ್ತಿತ್ತು ಅದಕ್ಕೆ. ಬಟ್ ನನಗೆ ಪರ್ಫೆಕ್ಟ್ ಫಿಟ್ ಆಯ್ತಿದು. ಚೈನೀಸ್ ಕಾಲರ್ ಅಂತಾರ ಏನು, ಈ ಥರ ಕಾಲರ್ ಇದೆ ಆ್ಯಂಡ್ ಫುಲ್ ಬಟನ್ ಇದೆ ಬಾಟಮ್ ತನಕ. ಆ್ಯಂಡ್ ಇಟ್ ಲುಕ್ಸ್ ಸೋ ಗುಡ್. ನಾನು ಹಾಕ್ಕೊಂಡಿರೋದು ಫೋಟೋ ಇಲ್ಲಿ ಪಿಕ್ಚರ್ ಇದ್ದರೆ ಪಾಪ್ ಮಾಡ್ತೀನಿ. ಆ್ಯಂಡ್ ಮೆಟೀರಿಯಲ್ ವೈಸ್, ದ ಫಿಟ್ ವೈಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಸೋ ಗುಡ್. ನಾವು ಇದನ್ನು ನೋಡಿದಾಗ ನಂಬೋದು, ಈ ಥರ ಪ್ರಾಡಕ್ಟ್ ಈ ಥರ ಟೈಪ್ ಇದ್ದಾಗ ನಂಬೋದು ಓಕೆ ಇದು ಒರಿಜಿನಲೇ ಇರ್ಬೋದು ಅಂತ. ಆ್ಯಂಡ್ ನನಗೆ ಇನ್ನೊಂದು ಏನು ಗೊತ್ತಾ, ಐ ಆಮ್ ಲೀಸ್ಟ್ ಬಾದರ್ಡ್ ವೆದರ್ ಇಟ್ಸ್ ಝಾರಾ ಆರ್ ರಿತುಕುಮಾರ್ ಆರ್ ವಾಟ್ ಎವರ್ ದ ಬ್ರ್ಯಾಂಡ್ ಈಸ್. ನನಗೆ ಚೆನ್ನಾಗಿ ಕಾಣಿಸ್ತಾ, ನನಗೆ ಮೆಟೀರಿಯಲ್ ಇಷ್ಟ ಆಯಿತಾ, ಐ ಪರ್ಚೇಸ್ ಇಟ್ ಅಷ್ಟೇ. ಝಾರಾ, ರಿತುಕುಮಾರ್, ದಟ್ ಡಸಂಟ್ ಮ್ಯಾಟರ್ ಫಾರ್ ಮೀ. ಬಟ್ ಐ ಫೀಲ್ ದೀಸ್ ಆರ್ ಒರಿಜಿನಲ್ ಬಿಕಾಸ್ ನೋಡಿದ್ರೆ ಗೊತ್ತಾಗ್ತಲ್ಲ, ಮೆಟೀರಿಯಲ್ ಆಗಿರ್ಬೋದು, ದಟ್ ಪ್ಯಾಟ್ರನ್ಸ್ ಎಲ್ಲ ನೋಡಿದ್ರೆ ನಮಗೆ ಇದು ಒರಿಜಿನಲ್ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಐ ಪೇಡ್ ಅರೌಂಡ್ 1495 ಫಾರ್ ದಿಸ್ ಡ್ರೆಸ್. ಆಲ್ ದೀಸ್ ಡ್ರೆಸ್ಸಸ್ ಆರ್ ಟೋಟಲಿ ವರ್ತ್ ಇಟ್ ಅಂತ ಅನಿಸ್ತು ನನಗೆ. ಎಸ್, ದೀಸ್ ಆರ್ ದ ಡ್ರೆಸ್ಸಸ್ ದಟ್ ಐ ಗಾಟ್ ಫ್ರಮ್ ಸಾರಾಸ್ ಕ್ಲಾತಿಂಗ್. ನನಗಂತೂ ತುಂಬ ಇಷ್ಟ ಆಗಿರೋ ಕಾರಣ ನೆಕ್ಸ್ಟ್ ಯಾವುದೇ ಕಲೆಕ್ಷನ್ ಬಂದರೂ ಐ ವಿಲ್ ಬಿ ವಿಸಿಟಿಂಗ್ ಹಾಲ್ ವಿಡಿಯೋದಲ್ಲಿ ಇರುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಕ್ಲಾತಿಂಗಲ್ಲಿ ವಿ ಹ್ಯಾವ್ ದಿಸ್ ಸಾರಿ. ಇದು ನಾನು ಆನ್ಲೈನೇ ಶಾಪ್ ಮಾಡಿದ್ದು. ಓಕೆ, ಆನ್ಲೈನಲ್ಲಿ ಅಷ್ಟೇ ಅಂದ್ಬಿಟ್ಟೆ, ಇದು ಬಂದಿದೆ ಆನ್ಲೈನಲ್ಲಿ. ವಾಟ್ ಈಸ್ ದಟ್, ರಿಯಾ ಬೈ ರಾಧ್ವಿ. ಆರ್ ನಗರ ಎಂಟರ್ ಆಗ್ತಿದ್ದಂಗೆ ಅಲ್ಲಿ ವಾಟ್ ಈಸ್ ದ ಡೇಸಿ ಹತ್ರನೇ ರಾಧ್ವಿ ಅಂತ ಒಂದು ಸ್ಟೋರ್ ಇದೆಯಲ್ಲ, ಅವ್ರದ್ದೇನೆ ರಿಯಾ ಬೈ ರಾಧ್ವಿ ಅಂತ ಮಾಡಿದ್ದಾರೆ. ಅಂದರೆ ಜಸ್ಟ್ ಫ್ಯಾಷನಬಲ್, ಕಮ್ಮಿ ಪ್ರೈಸ್ಡ್ ಸಾರೀಸು ಆ ಥರದಕ್ಕೆ. ಫಾರ್ ದಿಸ್ ಐ ಪೇಯ್ಡ್ ಅರೌಂಡ್ 1990, 2000 ರುಪೀಸು. ಕಲಂಕಾರಿ ಪ್ರಿಂಟ್ ಇದೆ, ಸ್ಯಾಟಿನ್ ಸ್ಯಾರಿ ಇದು. ಈ ಥರ ಇದೆ ಕಲರು.
ನಾನೊಂದು ಸ್ವಲ್ಪ ರೆಡ್ಡಿಶ್ ಅಂದ್ಕೊಂಡಿದ್ದೆ, ಎಕ್ಸ್ಪೆಕ್ಟ್ ಮಾಡಿದೆ. ಸ್ವಲ್ಪ ಬ್ರೌನ್ ರೆಡ್ ಥರ ಬಂದಿದೆ. ನೈಸ್ ಆ್ಯಕ್ಚುಲಿ, ನಾಟ್ ಬ್ಯಾಡ್. ದಿಸ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ನಂದು ಯಾವ್ದಾದ್ರು ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಅನ್ಸುತ್ತೆ. ಡೆಲಿವರ್ ಆದ ತಕ್ಷಣ ನಾನು ನಿಮ್ಗಳ ಮುಂದೆನೇ ಓಪನ್ ಮಾಡಿದ್ದೆ. ಆ್ಯಂಡ್ ದಿಸ್ ಈಸ್ ಹೌ ದ ಪ್ರಿಂಟ್ ಈಸ್. ಹಾಫ್ ಆ್ಯಂಡ್ ಹಾಫ್ ಥರ, ಮೇಲ್ಗಡೆ ಹಾಫ್ ಪ್ಲೈನ್ ರೆಡ್ ಇದ್ದರೆ ಕೆಳಗಡೆ ಪೂರ್ತಿ ಕಲಂಕಾರಿ ಡಿಸೈನ್ ವರ್ಕ್ ಬಂದಿದೆ. ಈ ಥರ ಇದೆ ಸಾರಿ. ಆ್ಯಂಡ್ ಪಲ್ಲು ಬಂದ್ಬಿಟ್ಟು ಈ ಥರ ಇದೆ. ದಿಸ್ ಈಸ್ ಹೌ ಸಾರಿ ಲುಕ್ಸ್. ಐ ತೋ ಲವ್ಡ್ ಇಟ್. ಸಾಟಿನ್ ಮೆಟೀರಿಯಲ್, ಬಟ್ ತುಂಬ ಜಾರಾಡುತ್ತೆ. ಉಟ್ಕೊಂಡು ಮ್ಯಾನೇಜ್ ಮಾಡೋಕ್ಕೆ ಬಂದರೆ ತೊಗೋಬೇಕು. ಈಗ ಹಂಗೆ ಅನ್ನಿಸ್ತಿದೆ ನನಗೆ. ಬಿಕಾಸ್ ಸುಮ್ಮನೆ ಟ್ರಯಲ್ಗೆ ನಾನು ಡ್ರೇಪ್ ಮಾಡಿದಾಗ ತುಂಬ ಸ್ಮೂತ್, ತುಂಬ ಹೊಟ್ಟೋಗುತ್ತೆ, ಜಾರು ಹೋಗಿಬಿಡುತ್ತೆ ಅನ್ನೋ ಥರ ಅನಿಸುತ್ತೆ. ಆ್ಯಂಡ್ ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡಿಸಿದ್ದೀನಿ ಆಬ್ವಿಯಸ್ಲಿ ಸಮತ್ವ ಬೊಟಿಕಲ್ಲಿ. ದಿಸ್ ಈಸ್ ಹೌ ದ ಬ್ಲೌಸ್ ಈಸ್. ಎಷ್ಟು ಸಿಂಪಲ್ಲಾಗಿ, ಎಷ್ಟು ಚೆನ್ನಾಗಿ ಅವರೇ ಡಿಸೈನ್, ನಾನೇನು ಐ ಹ್ಯಾವ್ ನಾಟ್ ಇಂಟರ್ಫಿಯರ್ಡ್. ಸೊ ಈ ಥರ ಹಿಂಗೆ ಮೇಲೆ ಹೋಗೋ ಥರ ಬಂದಿದೆ ಬ್ಲೌಸು. ಆ್ಯಂಡ್ ಈ ಥರ ರಿಂಕಲ್ಸ್ ಅಥವಾ ಏನಿದು ಈ ಥರ ಕೂರಿಸಿದ್ದಾರೆ. ಮಧ್ಯದಲ್ಲಿ ಜಸ್ಟ್ ಒಂದು 2-3 ಬೀಟ್ಸ್ ಕೊಟ್ಟಿದ್ದಾರೆ. ಈ ಥರ ಇದೆ ಬ್ಲೌಸ್. ಐ ಲವ್ಡ್ ಇಟ್. ನನಗೆ ಈಗ ಅನಿಸ್ತಿದೆ ಈ ಪ್ಯಾಟ್ರನ್ ನಾನು ಬೇರೆ ಯಾವುದಾದ್ರೂ ಬ್ಲೌಸಿಗೆ ಮಾಡಿಸ್ಬೇಕಿತ್ತು ಅಂತ. ಆ್ಯಂಡ್ ಫ್ರಂಟ್ ಉಕ್ಸ್ ಕೊಟ್ಟಿದ್ದಾರೆ, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ನಾರ್ಮಲ್ ಸ್ಲೀವ್ಸ್ ಆ್ಯಂಡ್ ಪೈಪಿಂಗ್ ಕೊಟ್ಟಿದ್ದಾರೆ ಫುಲ್ಲು. ಬ್ಯಾಕ್ ಡಿಸೈನ್ ಈ ಥರ ಇದೆ. ಆ್ಯಂಡ್ ಐ ಗಾಟ್ 3 ಕುರ್ತಾ ಸೆಟ್ಸ್ ಫ್ರಮ್ ಮಂಡ್ಯ. ಅಗೇನ್ ಆಫ್ ಸ್ಟೋರು. ನಂಗೆ ಆ ಸ್ಟೋರ್ ನೇಮ್ ನೆನಪಿಲ್ಲ, ಅದಕ್ಕೆ ಐ ಆಮ್ ನಾಟ್ ಶೋಯಿಂಗ್ ಹಿಯರ್. ಯಾಕಂದರೆ ಅದು ಒಂದು ಹೇಳಬೇಕಲ್ವ ಇಂಥ ಸ್ಟೋರ್ ಅಂತ. ಬಟ್ ಇಟ್ಸ್ ಫ್ರಮ್ ಸುಭಾಷ್ ನಗರ್, ವಿನೋಬಾ ರೋಡಲ್ಲಿರೋದು. ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ 3 ಕುರ್ತಾ ಸೆಟ್ಸುವೆ. ಇಲ್ಲಿ ಪಿಕ್ಚರ್ ಇದ್ದರೆ ಕ್ವಿಕ್ಕಾಗಿ ಪಾಪ್ ಮಾಡ್ತೀನಿ. ಎಲ್ಲದಕ್ಕೂ ಅರೌಂಡ್ 1000 ಪೇ ಮಾಡಿದ್ದು ನಾನು 3ಕ್ಕೂ. ಮೆಟೀರಿಯಲ್ ಪ್ಯಾಟ್ರನ್ ಎಲ್ಲ ಇಷ್ಟ ಆಯ್ತು ನನಗೆ ತುಂಬ. ನನಗೆ ಒಂಥರ ಸಿಂಪಲ್ ಕುರ್ತಾಸೇ ಬೇಕಿದ್ದು, ಕ್ಯಾಶುಯಲ್ ವೇರು. ಐ ಲವ್ ದ ಬ್ರೌನ್ ಒನ್, ಐ ಲವ್ ಬೋತ್ ಗ್ರೀನ್ ಆಲ್ಸೋ. ಸೊ 3 ಕುರ್ತಾ ಸೆಟ್ ಪಿಕ್ಚರ್ ಇಲ್ಲಿದ್ರೆ ಪಾಪ್ ಮಾಡ್ತೀನಿ. ಓ ಮೈ ಗಾಡ್, ವಿ ಆರ್ ಆಲ್ಮೋಸ್ಟ್ ಎಟ್ ದ ಎಂಡ್ ಆಫ್ ದಿಸ್ ವಿಡಿಯೋ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಗುಡ್ಗುಡಿ ಹೋಗಿದ್ವಿ ನಾನು ಪ್ರೀತಮ್. ಸೊ ವಿ ಶಾಪ್ಡ್ ಅ ಬಿಟ್. ಫಸ್ಟ್ಲಿ ವಿ ಗಾಟ್ ದಿಸ್ ಬ್ಯಾಗ್. ಈ ಬ್ಯಾಗ್ ನೋಡಿದ ತಕ್ಷಣ ಐ ವಾಸ್ ಲೈಕ್, ವಾವ್, ಇಟ್ಸ್ ಟೂ ಕ್ಯೂಟ್, ಐ ವಾಂಟ್ ದಿಸ್ ಅಂತ. ಐ ಪೇಡ್ ಅರೌಂಡ್ 1499 ಇತ್ತು ಈ ಬ್ಯಾಗ್ಗೆ. ಆ್ಯಂಡ್ ಇದು ಈ ಥರ ಲಾಕ್ ಆಗುತ್ತೆ, ಹಿಂಗೆ ಓಪನ್ ಆಗುತ್ತೆ, ಮ್ಯಾಗ್ನೆಟಿಕ್ ಲಾಕ್ ಇದೆ. ಆ್ಯಂಡ್ ಸ್ಲಿಂಗ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಟ್ಯಾಚ್ ಮಾಡಿ ಸ್ಲಿಂಗ್ ಥರನಾರು ಹಾಕೋಬೋದು. ಈ ಔಟ್ಫಿಟ್ಗೆ ಈ ಬ್ಯಾಗ್ನ ಪೇರ್ ಮಾಡಿ ರೀಸೆಂಟಾಗಿ ನಾನು ಸ್ಟೋರಿಗೆ ಹಾಕಿದ್ದೆ. ಸೊ ಎವ್ರಿ ಒನ್ ವರ್ ಆಸ್ಕಿಂಗ್ ಅಬೌಟ್ ದ ಬ್ಯಾಗ್ ಆ್ಯಂಡ್ ಅಬೌಟ್ ದ ಡ್ರೆಸ್. 2 ಲಿಂಕ್ ಕಳಿಸಿ ಅಂತಿದ್ರಿ, 2 ಆಫ್ಲೈನ್ ಸ್ಟೋರ್ದು. ದಿಸ್ ಈಸ್ ಹೌ ದ ಬ್ಯಾಗ್ ಈಸ್. ಅದೇ ಕ್ರೋಶಾ ವರ್ಕ್ ಅಥವಾ ಏನಂತಾರೆ, ಅಲ್ಲಿ ತುಂಬ ಕ್ರೋಶಾ ವರ್ಕ್ಸ್ದು ಬೇರೆ ಬೇರೆ ಆರ್ಟ್ಸ್ ಕೂಡ ಇತ್ತು. ಸೊ ಇದು ಕೂಡ ಕ್ರೋಶಾ ವರ್ಕ್ ಬ್ಯಾಗ್ ತುಂಬ ಇಷ್ಟ ಆಯ್ತು ನನಗೆ. ಸೊ ಅದಕ್ಕೆ ಐ ಗಾಟ್ ದಿಸ್. ಐ ಪೇಡ್ ಅರೌಂಡ್ 4499. ಬಟ್ ಐ ಗಾಟ್ ದಿಸ್ ಒನ್ ಬ್ಯಾಗ್ ಚಾರ್ಮ್. ಸುಮ್ಮನೆ ಇದು ನೋಡಿದೆ, ನನ್ನ ಬ್ಯಾಗಿಗೆ ಯಾವುದಕ್ಕಾದ್ರೂ ಹಾಕ್ಕೊಳ್ಳೋಣ ಅಥವಾ ಶರದಿ ಅಥವಾ ಯಾರಿಗಾರು ಪಾಸ್ ಔಟ್ ಮಾಡಿದ್ರು ಆಯಿತು ನೆಕ್ಸ್ಟು ಅಂತ ತೊಗೊಂಡೆ. ನಾವು ಇಟ್ಸ್ ನಾಟ್ ಫೀಲಿಂಗ್ ಕ್ಯೂಟ್, ಬಟ್ ಬ್ಯಾಗಿಗೆ ಹಾಕ್ಕೊಂಡಿದ್ದೆ ನಾನು ಇಷ್ಟು ದಿನ. ಆ್ಯಕ್ಚುಲಿ ಇವಾಗ ರಿಮೂವ್ ಮಾಡಿದ್ದು ವಿಡಿಯೋ ಮಾಡೋದಕ್ಕೆ. ಚೆನ್ನಾಗಿ ಅನಿಸ್ತಾ ಇತ್ತು, ಚೆನ್ನಾಗಿ ಕಾಣ್ತಿತ್ತು. ಇದಕ್ಕೆ ಐ ಪೇಡ್ ಅರೌಂಡ್ 99 ರೂಪೀಸ್. ಇವಾಗ ಬೇಡವಾಗಿತ್ತು ಅಂತ ಅನಿಸ್ತಾ ಇದೆ. ಐ ಆಮ್ ನಾಟ್ ಫೀಲಿಂಗ್ ಇಟ್ ಕ್ಯೂಟ್ ಆ್ಯಕ್ಚುಲಿ ನಾವು. ನೆಕ್ಸ್ಟ್ ಒನ್ ವಿ ಹ್ಯಾವ್ ದಿಸ್ ಅಗೇನ್ ಅ ಬ್ಯಾಕ್ ಚಾಮ್ ವಿಚ್ ಈಸ್ ಈವಿಲ್ ಐ. ನನಗೆ ಇದು ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಬ್ಯಾಕ್ ಚಾಮಾಗಾರು ಹಾಕೋಣ, ಇಲ್ಲ ನಮ್ಮ ಮನೇಲಿ ಎಲ್ಲರೂ ಡೋರ್ ಹತ್ರ ಎಲ್ಲರೂ ಪ್ಲೇಸ್ ಮಾಡೋಣ ಅಂತ. ಇದು ಕ್ರೋಶಾ ಹಾರ್ಟೆ, ನೋಡಿದ್ರೆ ಗೊತ್ತಾಗ್ತಿದೆ. ಇದು ಕೂಡ ಹ್ಯಾಂಡ್ ಮೇಡೆ. ಆ್ಯಂಡ್ ಇದು ಕೂಡ 199 ರೂಪೀಸ್. ಐ ಗಾಟ್ ದಿಸ್ ಬ್ಯಾಕ್ ಚಾಮ್ ಅಥವಾ ವಾಟ್ ಎವರ್ ಈವಿಲ್ ಐ ಚಾಮ್ ಫಾರ್ 199 ರೂಪೀಸ್ ಇನ್ ಗುಡಿ. ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಕಪ್. ನಂದು ರೀಸೆಂಟಾಗಿ ನೀವೆಲ್ಲ ನಾನು ಫಾಲೋ ಮಾಡಿದರೆ ಗೊತ್ತಾಗಿರೋದೆ ದಟ್ ಐ ಹ್ಯಾವ್ ಮೈ ಮಿಲ್ಕ್ ಡೈಲಿ ಅಂತ. ಸೊ ಐ ರೀಸೆಂಟ್ಲಿ ಬ್ರೋಕ್ ಮೈ ಮಗ್. ಅದಕ್ಕೆ ಇದನ್ನು ನೋಡಿದ ತಕ್ಷಣ ನಂಗೆ ಒಂಥರ ಇಷ್ಟ ಆಯಿತು. ಫ್ಯಾಬುಲಸ್ ಅಂತ ಬೇರೆ ಬರೆದಿದೆ. ಆ್ಯಂಡ್ ಐ ಲವ್ ದಿಸ್ ಶೇಪ್ ಆಗಿರ್ಬೋದು. ಇದು ಈ ಥರ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಐ ಗಾಟ್ ದಿಸ್ ಫಾರ್ 199 ರೂಪೀಸ್. ಈ ಮಗ್ಸ್ ಕಲೆಕ್ಷನ್ ಮತ್ತು ಕೆಲವೊಂದೆಲ್ಲ ಪ್ಲೇಸಿಂಗ್ ಮಾಡಿದಾಗ ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ. ಕೇಳಿದೆ ಬಟ್ ಯಾವುದು ಸ್ಟಾಕ್ಸಲ್ಲಿ ಇರಲಿಲ್ಲ. ಆ್ಯಂಡ್ JP ನಗರ ಗುಡ್ಗುಡಿಗೆ ಹೋಗಿದ್ದು ನಾವು ಆಫ್ಟರ್ ಫಿನಿಶಿಂಗ್ ದ ಟ್ರಾಪಿಕಾ. ಅದೇ ಚಿಕ್ಕ ಸ್ಟೋರ್ ಅಂತೆ. ಬೇರೆ ಕಡೆ ಎಲ್ಲ ಇನ್ನೂ ಇದೆ ಶಾಪ್ಸು, ಎಲ್ಲ ದೊಡ್ಡ ಕಲೆಕ್ಷನ್ ಎಲ್ಲ ಜಾಸ್ತಿ ಇದೆ ಅಂದರು. ಬಟ್ ನಮ್ಗೆ ಆ ಚಿಕ್ಕ ಸ್ಟೋರೆಲ್ಲ ಎಷ್ಟೊಂದು ಇಷ್ಟ ಆಯಿತು. ಗುಡ್ಗುಡಿ ಸಮಥಿಂಗ್ ಲೈಕ್ ಮಿನಿಸೋ. ಸೊ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಬೇಕು ಯಾವ್ದಾದ್ರು ಬೇರೆ ಬ್ರಾಂಚ್ದು. ಐ ಗಾಟ್ ದಿಸ್ ಒನ್ ಮಗ್ ಫಾರ್ 199 ರೂಪೀಸ್. ಫ್ರಮ್ ದಿಸ್ ಹಾಲ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪ್ರೀತಮ್ ಗಾಟ್ ಮೀ ಸಮಥಿಂಗ್ ಕ್ಯೂಟ್ ಫ್ರಮ್ ಗುಡ್ಗುಡಿ. ಸೊ ಇದು ಐ ಥಿಂಕ್ ಲಾಸ್ಟ್ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡೇನು ಮಾಡಲಿಲ್ಲ ಈ ಹಾಲು, ಬಟ್ ಇದೇ ಲಾಸ್ಟಿಗೆ ಬಂದಿದೆ. ದಿಸ್ ಇಸ್ ದ ಕ್ಯೂಟೆಸ್ಟ್ ಫ್ರಮ್ ದಿಸ್ ಹಾಲ್. See, look at this doll. Oh my god, it's matching actually. How cute it is. So actually ತುಂಬ ಡಾಲ್ಸ್ ಇತ್ತು. ಮಿನಿಸೋಗಿಂತ ನಮಗೆ ಒಂಥರ ಮೆಟೀರಿಯಲ್ ಕ್ವಾಲಿಟಿಲಿ ತುಂಬ ಇಷ್ಟ ಆಯಿತು. ನಾನು ಯಾವಾಗಲೂ ಒಂದಾರು ತೊಗೊಂಡು ಬರಬೇಕು, ಡಾಲ್ ತೊಗೊಂಡು ಬರಬೇಕು ಅಂತ ಅನ್ಕೊತಾನೇ ಇದ್ದೆ. ಸೊ ನನಗೆ ಪ್ರೀತಮ್ ಇಸ್ ನಾಟ್ ದಿಸ್ ಟೈಪ್ ಆಫ್ ಅ ಪರ್ಸನ್.
ಪರ್ಸನ್ ಫಾರ್ ಡಾಲ್ಸ್ ಆಗಿರ್ಬೋದು, ದಟ್ ರೋಸಸ್ ಆ್ಯಂಡ್ ಆಲ್. ಈಸ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಸೊ ನಾನೆಲ್ಲೋ ಇದನ್ನು ತೊಗೋಬೇಕಾದ್ರೂ ಈಸ್ ಗೆಟ್ಟಿಂಗ್ ಫಾರ್ ರಿದಿ ಆ ಥರ ಅಂದ್ಕೊಂಡೆ. ದೆನ್ ಹಿ ಸೆಡ್ ನೋ, ಐ ಆಮ್ ಗೆಟ್ಟಿಂಗ್ ದಿಸ್ ಫಾರ್ ಯು ಅಂತ. ಆ್ಯಂಡ್ ಅವ್ನಿಗೆ ಸೆಲೆಕ್ಷನ್ ಬಿಟ್ಟಿದೆ, ಅವನೇ ಸೆಲೆಕ್ಟ್ ಮಾಡಿ ಅವನೇ ತಂದಿದ್ದು. ಅಲ್ಲಿ 2-3 ತುಂಬಾ ಆಪ್ಷನ್ಸ್ ಇತ್ತು. ಒಂದು ಎಲಿಫೆಂಟ್ ಪಿಂಕ್ದು ನೋಡಿದೆ ನಾನು, ಮೇ ಬಿ ಹೀಸ್ ಟೇಕಿಂಗ್ ಫಾರ್ ರಿದಿ ಅಂತ ಅಂದ್ಬಿಟ್ಟು. ದೆನ್ ಹಿ ವಾಸ್ ಲೈಕ್ ನೋ, ಇಟ್ಸ್ ಫಾರ್ ಯು ಅಂದಾಗ ಓಕೆ ಇಟ್ಸ್ ಯೋರ್ ವಿಶ್ ಅಂತ ಐ ಲೆಫ್ಟ್ ಹಿಮ್. ಆ್ಯಂಡ್ ಹಿ ಗಾಟ್ ಮೀ ದಿಸ್ ಪಾಂಡಾ. ಐ ಡೋಂಟ್ ನೋ ವೈ, ಬಟ್ ಇಟ್ಸ್ ಕ್ಯೂಟ್. ಅಂದರೆ ಅವ್ನಿಗೆ ಅನಿಸಿದ್ದು ಅಲ್ಲಿರೋ ಎಲ್ಲ ಡಾಲ್ಸ್ಗಿಂತ ಇದು ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಒಂದು ಶೋ ಪೀಸ್ ಥರನೂ. ಆ್ಯಂಡ್ ಹಿ ನೋಸ್ ನಾನೇನು ಹಗ್ ಮಾಡ್ಕೊಂಡೆಲ್ಲ ಆ ಥರ ಎಲ್ಲ ಇಲ್ಲ. ತೊಗೊಬಂದ್ರು ಒಂದು ಶೋ ಪೀಸ್ ಥರ ಎಲ್ಲರೂ ಇಡ್ತೀನಿ ಮನೇಲಿ ಅಂತ. ಒಂದು ಶೋ ಪೀಸ್ ಥರ ಮನೇಲಿ ಎಲ್ಲರೂ ಇಟ್ಟರು ಕ್ಯೂಟಾಗಿರುತ್ತೆ ಅಂತ ಹಿ ಗಾಟ್ ದಿಸ್ ಅಂತೆ. ನಾನು ಕೇಳಿದಾಗ ಹಾಗೆ ಹೇಳಿದ್ದು. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇದು ಯೂನಿಕ್ ಆಗಿದೆ, ನನಗೂ ಹಾಗೆ ಅನಿಸ್ತು. ಅಲ್ಲಿರೋ ಡಾಲ್ಸ್ ಎಲ್ಲ ಅಂದರೆ ಪ್ಲಫಿಯಾಗಿ ಹಗ್ ಡಾಲ್ಸ್ ಥರ ಇತ್ತು, ಅಥವಾ ಒಂದು ಸ್ಮೂತ್ ಆಗಿತ್ತು, ಕಿಡ್ಸ್ ಆಟಾಡೋ ಥರ ಇತ್ತು. ದಿಸ್ ಇಸ್ ಸಮಥಿಂಗ್ ಬಿಟ್ ಹಾರ್ಡ್. ಇದು ಅಷ್ಟೊಂದು ಸ್ಮೂತ್ ಇಲ್ಲ. ಇದು ಸಮಥಿಂಗ್ ಈ ಥರ ಇಡೋ ಥರ ಇದೆ, ಅಂದರೆ ಒಂದೆಲ್ಲೋ ಒಂದು ಕಡೆ ಪ್ಲೇಸ್ ಮಾಡೋ ಥರ ಆ ಥರ ಇದೆ. ಸಿ ಯು ಕ್ಯಾನ್ ಸಿ ಅಲ್ಲ ಹೌ ಬ್ಯೂಟಿಫುಲ್ ಇಟ್ ಈಸ್. ನನಗೆ ಫಸ್ಟ್ ಓಕೆ ಅನಿಸ್ತು, ಆಮೇಲೆ ಇವನ್ ಐ ಫಾಲ್ ಇನ್ ಲವ್ ವಿತ್ ಇಟ್ ಬಿಕಾಸ್ ದ ಕಲರ್, ದ ಫರ್ ಆ್ಯಂಡ್ ದಿಸ್ ಬೋ, ಎವ್ರಿಥಿಂಗ್ ಐ ಲವ್ಡ್ ಇಟ್. ಅಲ್ಲಿರೋ ಡಾಲ್ಸ್ಗಿಂತ ಇದೆ ಎಕ್ಸ್ಪೆನ್ಸಿವ್ ಇದ್ದಿದ್ದಂತೆ. ಆ್ಯಂಡ್ ಇವನ್ ದಟ್ಸ್ ಟ್ರೂ ಬಿಕಾಸ್ ನಾನು ಎಲಿಫೆಂಟ್ ನೋಡಿದ್ದು ಅಷ್ಟೇ 999 ಏನೋ ಇತ್ತು. ದಿಸ್ ಇಸ್ 1199, 1200 rupees ಫಾರ್ ದಿಸ್ ಡಾಲ್. ಐ ಡೋಂಟ್ ನೋ ಇಟ್ಸ್ ವರ್ತ್ ಇಟ್ ಆರ್ ನಾಟ್ 1200 rupees. ಬಟ್ ಅವ್ನು ನನಗೆ ಕೊಟ್ಟಿದ್ದು ನಂಗೆ ತುಂಬ ವಾವ್ ಫೀಲ್ ಆಯಿತು. ಐ ಡೋಂಟ್ ನೋ ವೈ. ಐ ರಿಯಲಿ ಫೆಲ್ಟ್ ಹ್ಯಾಪಿ ಆ್ಯಂಡ್ ಐ ಲವ್ಡ್ ಇಟ್. ಯಸ್, ದಿಸ್ ಇಸ್ ದ ಲಾಸ್ಟ್ ಪ್ರಾಡಕ್ಟ್ ಫ್ರಮ್ ದಿಸ್ ಹಾಲ್. ವಿ ಹ್ಯಾವ್ ಕಮ್ ಟು ದ ಎಂಡ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ಗೊತ್ತಿಲ್ಲ ಯಾವುದಾದ್ರೂ ಪ್ರಾಡಕ್ಟ್ ಏನಾದ್ರು ಮಿಸ್ ಮಾಡಿದ್ದೀನ ಬಿಟ್ಟಿದ್ದೀನ ಅಂತ. ಹಾಗೇನಾರು ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಐ ಜಾಯಿನ್. ಆ್ಯಂಡ್ ನೋ, ಸೂನ್ ಯಾವ ಹಾಲ್ ವಿಡಿಯೋನೂ ಬರಲ್ಲ, ಬರಲೂಬಾರ್ದು. ಐ ಆಮ್ ವಿಶಿಂಗ್ ಫಾರ್ ಇಟ್. ಲೈಕ್ ಐ ಡೋಂಟ್ ವಾಂಟ್ ಟು ಶಾಪ್ ಎನಿಥಿಂಗ್ ಸೂನ್. ನೋಡೋಣ. ಆಫ್ಲೈನ್ ಲಿಂಕ್ಸ್ ಐ ಕಾಂಟ್ ಪ್ರೊವೈಡ್ ಇಟ್ ಎನಿ ಹೌ. ಶಾಪ್ಸ್ ನೇಮ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಆನ್ಲೈನ್ದು ಏನೇ ಇದ್ರೂ ನಾನು ಟ್ಯಾಗ್ ದ ಪ್ರಾಡಕ್ಟ್, ಯು ಕ್ಯಾನ್ ಚೆಕ್. ಆ್ಯಂಡ್ ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.